ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನ ಆಲಿಸಲಿಕ್ಕೆ ಬಂದಿರುವಂತಹ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸಮಾಧಾನವು, ಕೃಪೆಯು, ಆಶೀರ್ವಾದವು ಈ ದಿನ ಅನುದಿನ ನಿಮ್ಮ ಮೇಲೆ ನಿತ್ಯ ನಿರಂತರವಾಗಿರಲಿ. ಆಮೇನ್. ಎಲ್ಲರೂ ಆಮೇನ್ ಹೇಳಿ. ಹಾಲೆಲೂಯಾ. ದೇವರ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಸ್ವಲ್ಪ ನಿಮಗೆ ವಿವರಣೆಯನ್ನು ಕೊಡುತ್ತೇನೆ. ನಮಗೆ ಏನೋ ಒಂದು ಅನ್ಯಾಯ ಆಗಿದೆ, ನೋವಾಗಿದೆ. ಆ ನೋವಾಗಿರುವಾಗ ನಾವು ಎಲ್ಲಿಗೆ ಹೋಗ್ತೇವೆ ಗೊತ್ತಾ? ಅಲ್ಲಿರುವ ನಾಯಕರ ಹತ್ರ ಹೋಗ್ತೀವಿ. ಅವರು ನಮಗೆ ನ್ಯಾಯವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೊನೆಗೆ ತಾಲೂಕಲ್ಲಿ ಇರುವಂಥ ಕೋರ್ಟ್ಗೆ ಹೋಗ್ತೇವೆ. ಒಂದು ವೇಳೆ ಆ ತಾಲೂಕು ಕೋರ್ಟಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಡಿಸ್ಟಿಕ್ ಕೋರ್ಟ್ಗೆ ಹೋಗ್ತೇವೆ. ಡಿಸ್ಟಿಕ್ ಕೋರ್ಟಲ್ಲಿ ಕೂಡ ಉತ್ತರ ಸಿಕ್ಕಿಲ್ಲ ಅಂದರೆ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲೂ ಕೂಡ ಉತ್ತರ ಸಿಕ್ಕಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಉತ್ತರ ಸಿಕ್ಕಿಲ್ಲ ಅಂದರೆ ಇಂಡಿಯಾದಲ್ಲಿ ನಮಗೆ ಉತ್ತರನೇ ಸಿಗಲ್ಲ. ಆದರೂ ಇನ್ನೊಂದು ಕೋರ್ಟ್ ಇದೆ, ಇಂಟರ್ನ್ಯಾಷನಲ್ ಕೋರ್ಟ್ ಅಂತ ಇದೆ. ಅಲ್ಲೂ ನಮಗೆ ನ್ಯಾಯ ಸಿಗದೇ ಇರಬಹುದು. ಆದರೆ ಈ ಎಲ್ಲ ಸ್ಥಳಗಳಲ್ಲಿ ನಮಗೆ ಆದರಣೆ ಸಿಗದೆ ಹೋದರೂ ಕೂಡ ಒಂದು ಸ್ಥಳದಲ್ಲಿ ನಮಗೆ ಆದರಣೆ ಸಿಗುತ್ತದೆ, ಅದು ದೇವರ ಸಮ್ಮುಖದಲ್ಲಿ. ಹಾಲೆಲೂಯಾ. ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇರುವಂಥ ಅಂಶ, ಯಾವ ವ್ಯಕ್ತಿಯಿಂದಲೂ ನಿಮಗೆ ಆದರಣೆ ಸಿಗದೆ ಹೋದರೂ, ಯಾವ ವಸ್ತುಗಳಿಂದಲೂ, ಯಾವ ಪರಿಸ್ಥಿತಿಗಳಿಂದ ನಿಮಗೆ ಆದರಣೆ ಸಿಗದೆ ಹೋದರೂ ನೀವು ಎಲ್ಲಿಂದ ಆದರಣೆಯನ್ನು ಹೊಂದಿಕೊಳ್ಳಬಹುದು ಎಂಬುದನ್ನು ನಾವು ಇವತ್ತು ವಾಕ್ಯಗಳ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳೋಣ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿ ಹೇರಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಪರಲೋಕದ ಪರಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಕರುಣೆಯ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಯಾರೆಲ್ಲ ಇವತ್ತು ನಿನ್ನ ವಾಕ್ಯವನ್ನು ಕೇಳಲಿಕ್ಕಾಗಿ ಬಂದಿದ್ದೇವೋ ನಮ್ಮೆಲ್ಲರನ್ನ ನೀನು ಆಶೀರ್ವಾದ ಮಾಡು. ಕೇಳುವಂಥ ವಾಕ್ಯಗಳು ನಿಮ್ಮಿಂದ ನಮಗೆ ಬರುವಂಥದ್ದಾಗಿರಲಿ. ಕೇಳಿದ ಪ್ರತಿ ವ್ಯಕ್ತಿಯ ಜೀವಿತವನ್ನು ತೆರೆಯಿರಿ, ಆಧರಿಸಿರಿ, ಸಂತೈಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಮೊರೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಹಾಲೆಲೂಯಾ. ಈ ದಿನ 3 ವ್ಯಕ್ತಿಗಳ ಒಂದು ಉದಾಹರಣೆಗಳನ್ನು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಅವರು ಎಂಥ ಪರಿಸ್ಥಿತಿಗಳನ್ನು ಅನುಭವಿಸಿದರು, ಎಂಥ ಕಷ್ಟಗಳನ್ನು ಅನುಭವಿಸಿದರು, ಕೊನೆಗೆ ಅವರಿಗೆ ಆದರಣೆ ಸಿಕ್ಲಿಲ್ವಾ, ಹೇಗೆ ಅವರಿಗೆ ಆದರಣೆ ಸಿಕ್ಕಿತು ಎಂಬುದನ್ನು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗೋಣ. ಮೊದಲನೆಯ ವ್ಯಕ್ತಿ ಅರಸನಾದ ದಾವೀದನು. ಅವನು ಅರಸನಾಗಿರಲಿಲ್ಲ ಮೊದಲು, ಆದರೆ ಸಾಧಾರಣ ಒಂದು ಕುರುಬನಾಗಿದ್ದನು. ಕುರುಬನಂದ್ರೆ ನಿಮಗೆ ಗೊತ್ತಿದೆ, ಕುರಿಗಳನ್ನು ಮೇಯಿಸಕ್ಕೆ ಹೋಗೋದು. ಕೆಲವು ಸಾರಿ ಮಕ್ಕಳಿಗೆ ಹೇಳ್ತಾರೆ, ನೀನೇನಾದರೂ ಸರಿಯಾಗಿ ಓದಿಲ್ಲ ಅಂದರೆ ದನ ಕಾಯೋದಕ್ಕೆ ಹಾಕುತ್ತೀನಿ, ಕುರಿಗಳು ಮೇಯಿಸಕ್ಕಾಗ್ತೀನಿ ಅಲ್ವಾ ಅಂತಾರ ಇಲ್ವಾ? ಕೆಲವರು ಏನು ಮಾಡ್ತೀನಿ, ಓದಕ್ಕಾಗಲ್ಲ ಅಂದರೆ ನಿನಗೇನು ಮಾಡೋ, 1-2 ಕುರಿ ಕಟ್ತೀನಿ, ಕುರಿ ಮೇಯಿಸ್ಕೊಂಡಿದ್ಬಿಡು ಅಂದರೆ ಅದರ ಅರ್ಥ ಏನ ಗೊತ್ತಾ? ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕೊನೆಗೆ ಕುರಿಗಳನ್ನು ಮೇಯಿಸ್ಕೊಂಡಿದ್ಬಿಡು ಅಂತಾನೆ. ಆದರೆ ಈ ವ್ಯಕ್ತಿ ಎಂಥವನಾಗಿದ್ದಾನೆ? ಕುರಿ ಮೇಯಿಸೋನಾಗಿದ್ದಾನೆ. ಯಾರಾಗಿದ್ದಾನೆ? ಇವನು ದಾವೀದನು ಕುರಿ ಮೇಯಿಸೋನಾಗಿದ್ದಾನೆ. ಇವನಿಗೆ ಅಪ್ಪ ಅಮ್ಮ ಇದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ 7 ಜನ ಅಣ್ಣಂದಿರಿದ್ದಾರೆ. ಆದರೆ ಯಾರೂ ಕೂಡ ಇವನನ್ನು ಅಷ್ಟಾಗಿ ಪ್ರೀತಿ ಮಾಡಿ ಆಧರಣೆ ಮಾಡ್ತಾ ಇರಲಿಲ್ಲ. ಅಣ್ಣಂದಿರೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿದ್ದಾರೆ, ಇವನು ಮಾತ್ರ ಏನು ಮಾಡ್ತಾ ಇದ್ದಾನೆ? ಕುರಿ ಮೇಯಿಸುವಂತವನಾಗಿದ್ದಾನೆ. ಏನ್ ಮೇಯಿಸ್ತಾ ಇದ್ದಾನೆ? ಕುರಿ ಮೇಯಿಸ್ತಾ ಇದ್ದಾನೆ. ನೋಡಿ, ಕುರಿ ಮೇಯಿಸುವಾಗ ಅವನು ಒಂಟಿಗನಾಗಿದ್ದಾನೆ. ಅವನೊಟ್ಟಿಗೆ ಯಾರೂ ಮಾತಾಡಕ್ಕಿಲ್ಲ, ಅವನು ಯಾರು ಹಿಡಿಸ್ಕೊಳ್ಳೋದಿಲ್ಲ. ಊಟ ತಿನ್ನ, ನೀರು ಕುಡಿದ್ನ, ಎಲ್ಲಿದ್ದಾನೆ, ಏನಾಗಿದ್ದಾನೆ ಗೊತ್ತಿಲ್ಲ, ಒಂಟಿತನವಾಗಿ ಇರುತ್ತಾನೆ. ಕೆಲವು ಸಾರಿ ನಮ್ಮ ಜೀವಿತಗಳು ಕೂಡ ಅಪ್ಪ ಅಮ್ಮ ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಒಡ ಹುಟ್ಟಿದವರಿದ್ದಾರೆ. ಆದರೆ ನಮ್ಮ ಜೀವಿತ ಹೇಗಿರುತ್ತೆ ಗೊತ್ತಾ? ನಮಗೆ ಯಾರೂ ಇಲ್ಲ, ನಾನು ಒಂಟಿ ಅನ್ನುವಂಥ ರೀತಿಯಲ್ಲಿ ನಮಗೆ ಅನಿಸ್ತಾ ಇರ್ತದೆ. ಹೌದಾ ಇಲ್ವಾ? ಎಷ್ಟೋ ಸಾರಿ ಎಲ್ಲರೂ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಅಣ್ಣ ತಮ್ಮ ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ, ಒಡ ಹುಟ್ಟಿದವರಿದ್ದಾರೆ.
ಆದರೆ ನಮಗೆ ಹೇಗೆ ಅನಿಸ್ತಾ ಇರ್ತದೆ ಅಂದರೆ ನನಗೆ ಯಾರೂ ಇಲ್ಲ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ಕುರುಬನಾಗಿರುವಂಥ ದಾವೀದನು ಒಂಟಿಯಾಗಿದ್ದರೂ ಕೂಡ ಬಹಳ ಅವನು ನೊಂದು ಹೋಗಬೇಕಾಗಿತ್ತು. ಆದರೆ ಅವನು ನೊಂದು ಹೋಗಲಿಲ್ಲ, ಅವನು ಧೈರ್ಯಗೆಡಲಿಲ್ಲ. ಅವನೇನು ಮಾಡ್ತಾ ಇದ್ದ ಗೊತ್ತಾ? ಅವನು ಕಿನ್ನರಿಯನ್ನ ಬಾರಿಸುತ್ತಾ ದೇವರನ್ನ ಸ್ತುತಿಸುತ್ತಾ ಇದ್ದನು. ಹಾಲೆಲೂಯ. ಏನ್ ಮಾಡ್ತಾ ಇದ್ದ ಅವನು? ಕಿನ್ನರಿಯನ್ನ ಬಾರಿಸುತ್ತಾ ದೇವರನ್ನ ಏನ್ ಮಾಡ್ತಾ ಇದ್ದ? ಸ್ತುತಿಸುತ್ತಾ ಇದ್ದ. ಇವತ್ತು ನಾನು ಒಂಟಿಯಾಗಿದ್ದೇನೆ, ನನಗೆ ಯಾರೂ ಇಲ್ಲ, ನನ್ನನ್ನು ಮಾತಾಡಿಸಲ್ಲ, ಪ್ರೀತಿ ಮಾಡೋರಿಲ್ಲ, ನನಗೆ ಫೋನ್ ಮಾಡೋರಿಲ್ಲ, ಹೇಗಿದ್ದೀಯಾ ಎಂದು ವಿಚಾರಿಸೋರಿಲ್ಲ ಅಂತ ನೀವು ಅಂದುಕೊಂಡಿರಬಹುದು. ನಿಮಗೆ ಯಾರೂ ಇಲ್ಲದೆ ಇರುವಾಗ ನೀವೇನು ಮಾಡಬೇಕು ಗೊತ್ತಾ? ದೇವರನ್ನ ಸ್ತುತಿಸುತ್ತಾ ಇರಬೇಕು. ಹಾಲೆಲೂಯ. ಏನ್ ಮಾಡ್ತಾ ಇರಬೇಕು? ದೇವರನ್ನ ಸ್ತುತಿಸುತ್ತಾ ಇರಬೇಕು. ಸ್ವಲ್ಪ ದಿನಗಳಾದ ಮೇಲೆ ಈ ಗೊಲ್ಯಾತನನ್ನ ಕೊಂದನು ಎಲ್ಲ ಆದ ಮೇಲೆ ಇವನಿಗೊಬ್ಬ ಸ್ನೇಹಿತ ಸಿಕ್ಕಿದ. ಯಾರು ಗೊತ್ತಾ? ಯೋನಾತಾನ. ಯಾರದು? ಯೋನಾತಾನ. ದಾವೀದನಿಗೆ ಯೋನಾತನ್ ಎಂಬ ಒಬ್ಬ ಒಳ್ಳೆ ಒಂದು ಫ್ರೆಂಡ್ ಸಿಕ್ಕಿದ. ಆದರೂ ಕೂಡ ಸ್ವಲ್ಪ ಕಾಲದ ಮೇಲೆ ಆ ಫ್ರೆಂಡ್ ಕೂಡ ಅವನ ಹತ್ರ ಇರಲಿಲ್ಲ, ಹೋಗ್ಬಿಟ್ಟ. ಕೆಲವು ಸಂದರ್ಭದಲ್ಲಿ ನೋಡ್ರಿ, ನಮ್ಮ ಜೀವಿತದಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಯಾರೂ ಕೊನೆವರೆಗೂ ನಮ್ಮ ಜೊತೆಯಲ್ಲೇ ಇರೋದೇ ಇಲ್ಲ. ಅಯ್ಯೋ, ಅದೇನು ಹೇಳ್ತಾರಲ್ಲ, ಹೊಸ ನೀರು ಬಂದಾಗ ಹಳೆ ನೀರೇನ್ ಮಾಡಬೇಕು? ಹೋಗ್ತಾ ಇರಬೇಕು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಯಾರೋ ಹೊಸಬರು ಬರ್ತಾರೆ, ಹಳೆಬರು ಹೋಗ್ತಾ ಇರ್ತಾರೆ. ನಾವು ಅಂದುಕೊಳ್ಳುತ್ತೇವೆ ನಮ್ಮ ಜೀವಿತದಲ್ಲಿ ಇವ್ರು ಇರಬೇಕು ಯಾವಾಗಲೂ ಅಂತ. ಅವ್ರಿಗೆ ನಾವು ಬೇಡ, ನಮಗೆ ಅವ್ರು ಬೇಕು, ಆದರೆ ಅವರಿಗೆ ನಾವು ಬೇಡ. ನೋಡಿ, ಈ ರೀತಿಯಾಗಿ ದಾವೀದನು ಬಹಳ ನೊಂದುಕೊಂಡಿರುವಾಗ ಅವನ ಅಪ್ಪ ಅಮ್ಮನನ್ನ ನಂಬಲಿಕ್ಕಾಗಲಿಲ್ಲ, ಅಣ್ಣಂದರು ನಂಬಲಿಕ್ಕಾಗಿಲ್ಲ, ಫ್ರೆಂಡನ್ನ ನಂಬಲಿಕ್ಕಾಗಲಿಲ್ಲ. ಅಂತ ಸಂದರ್ಭದಲ್ಲಿ ಅವನು ಏನ್ ಮಾಡ್ದ ಗೊತ್ತಾ? ಕೀರ್ತನೆಗಳ ಗ್ರಂಥ 42ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ನೀವು ಓದಿದ್ರೆ, 42ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ಅವನೊಂದು ಹೀಗೆ ಹೇಳ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನ ನಿರೀಕ್ಷಿಸು. ಹಾಲೆಲೂಯ. ಅವನು ಹೇಳ್ತಾ ಇದ್ದಾನೆ, ನನ್ನ ಮನವೇ, ನನ್ನ ಮನವೇ, ಅಪ್ಪ ಅಮ್ಮ ಇದ್ದಾರೆ ಅಂದ್ಕೋಬೇಡ, ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ ಅಂತ ಅಂದ್ಕೋಬೇಡ, ಮಕ್ಕಳಿದ್ದಾರೆ, ಒಡ ಹುಟ್ಟಿದವರಿದ್ದಾರೆ ಅಂತ ಅಂದ್ಕೊಳ್ಬೇಡ, ಸ್ನೇಹಿತರು ಇರಲ್ಲ, ಸಂಬಂಧಿಕರು ಇರಲ್ಲ, ಯಾರೂ ಇರಲ್ಲ. ಆದರೆ ಯಾರನ್ನ ನೀನು ನಿರೀಕ್ಷಿಸು? ಯಾರನ್ನು ನಿರೀಕ್ಷಿಸ್ಬೇಕಂತೆ? ನಿಮಗೆ ಯಾರು ಇಲ್ಲದೆ ಹೋದರೂ ಒಬ್ಬರಿದ್ದಾರೆ, ಅವರೇ ಯೇಸು. ಯಾರವರು? ಹೇಳ್ರಿ ಎಲ್ರು, ಯಾರವರು? ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಹುಟ್ಟಿದ ಮನೆಯವರು, ನಿಮ್ಮ ಗಂಡನ ಮನೆಯವರು, ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಯಾರು ನಿಮ್ಮನ್ನು ಕೈ ಬಿಟ್ಟರು, ಯೇಸು ಕೈ ಬಿಡಲಾರ. ಒಂದು ಹಾಡಾಡ್ತೀವಲ್ವ, ಯಾವ್ದದು? ಯೇಸು ಯಾರನ್ನ ಕೈ ಬಿಟ್ಟರು, ಯಾರನ್ನ ಕೈ ಬಿಟ್ಟರು, ಯೇಸು ಕೈ ಬಿಡಲಾರ, ಯಾರನ್ನ ಕೈ ಬಿಟ್ಟರು, ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಎಷ್ಟು ಸುಂದರವಾಗಿ ಅಲ್ವಾ? ವೇದನೆಗಳು ಮುತ್ತಿಕೊಂಡರು, ಸ್ವಂತದವರು ಕೈ ಬಿಟ್ಟರು, ನನ್ನ ಯೇಸು. ಹಾಲೆಲೂಯ. ಯಾರು ಬಿಡಲಾರ? ನನ್ನ ಯೇಸು ಕೈ ಬಿಡಲಾರ. ಅನೇಕ ಸಾರಿ ಈ ರೀತಿಯಾಗಿ ನಾವು ಕೈ ಬಿಡಲ್ಪಟ್ಟೇ ಇರುತ್ತದೆ. ಅಲ್ಲಿ ಹೇಳುತ್ತಾ ಇದೆ ಇನ್ನೊಂದು, ಅಲ್ಲಿ ಮಾತ್ರವಲ್ಲ, 43ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ಕೂಡ ಇದೇ ಮಾತನ್ನ ಮತ್ತೆ ದಾವೀದನೇ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನು ನಿರೀಕ್ಷಿಸು. ಯಾರನ್ನು ನಿರೀಕ್ಷಿಸು? ಮನುಷ್ಯರನ್ನ ನಾವು ನಿರೀಕ್ಷಿಸಿದರೆ ನೋವು ಖಂಡಿತ. ಓ, ನಮ್ಮವ್ರನ್ನೇ ನಂಬ್ಕೊಂಡಿದ್ದೆ, ಸಿಗ್ತದೆ ಅಂದ್ಕೊಂಡಿದ್ದೆ, ಕೊಡ್ತಾರೆ ಅಂದ್ಕೊಂಡಿದ್ದೆ, ಕೈ ಕೊಟ್ಬಿಟ್ರು. ಇಗೋ ಇದ್ದೀನಿ, ಇಗೋ ಬರ್ತೀನಿ ಅಂದ್ರು ಬರಲಿಲ್ಲ, ನಿನಗೆ ಯಾಕೆ ನಾನು ಮಾಡ್ಕೊಡ್ತೀನಿ ಅಂದ್ರು ಮಾಡ್ಕೊಡ್ಲಿಲ್ಲ ಅಲ್ವಾ? ಎಷ್ಟೋ ಸಾರಿ ನಮ್ಮವರು, ನಮ್ಮ ಜೊತೆಯಲ್ಲಿರುವವರು ಇದೇ ರೀತಿಯಾಗಿ ನಮ್ಮನ್ನ ಮೋಸ ಮಾಡಿದರೂ ಕೂಡ ನಮ್ಮ ದೇವರು ನಮ್ಮನ್ನ ಮೋಸ ಮಾಡುವುದಿಲ್ಲ. ನಂಬಿದವರಿಗೆ ಗೊತ್ತಾಗ್ತದೆ,
ದೇವರು ಎಂತ ಅದ್ಭುತ ಮಾಡಲಿಕ್ಕೆ ಶಕ್ತನೆಂಬುದನ್ನ ಆ ವಾಕ್ಯ ಹೇಳುತ್ತದೆ. ಆತನೇ ನನಗೆ ರಕ್ಷಕನು, ದೇವರೂ ಆಗಿದ್ದಾನೆ, ನಾನು ಇನ್ನೂ ಆತನನ್ನ ಸ್ತುತಿಸುತ್ತಿರುವೆನು. ಹಾಲೆಲೂಯ. ಏನ್ ಮಾಡುವೆನು? ಇನ್ನೂ ನಾನು ಆತನನ್ನ ಸ್ತುತಿಸುತ್ತಿರುವನು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸ್ತುತಿಯು ನಿನ್ನ ಸ್ಥಿತಿಯನ್ನ ಮಾರ್ಪಡಿಸುತ್ತದೆ. ಹಾಲೆಲೂಯ. ಏನ್ ಮಾಡುತ್ತಂದ್ರೆ ಸ್ತುತಿ, ದುಃಖವಾಗಿ, ಕಷ್ಟವಾಗಿ, ಸಾಲ ಇದೆ, ರೋಗ ಇದೆ, ನೋವಿದೆ, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ದುಃಖಪಟ್ಟು ನೀವು ಹಿಂಗಿದ್ರೆ ಅಲ್ಲ. ಯೇಸುವಿನ ನಾಮದಲ್ಲಿ ಜಯ ಉಂಟು. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರು ನಾನು ಸೋತು ಹೋಗಲಾರೆ ಅಂತ ಹೇಳಿ ನೀವು ಸ್ತುತಿ ಮಾಡ್ತಾ ಇದ್ರೆ, ಶತ್ರುವಾಗಲಿ, ಸಮಸ್ಯೆಯಾಗಲಿ, ರೋಗವಾಗಲಿ, ಸಾಲವಾಗಲಿ ನಿಮ್ಮನ್ನ ಹಿಡ್ಕೊಳ್ಳಕ್ಕೆ ಬಂದರೂ ಕೂಡ ಅದು ನಿಮ್ಮನ್ನ ಹಿಡಿಯಲಾರದು. ಆದರೆ ನೀವು ಅಯ್ಯೋ ಅಯ್ಯೋ ಅಂತಿದ್ರೆ ಅದು ನಿಮ್ಮನ್ನ ಆಳ್ವಿಕೆ ಮಾಡ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನನಗೇನು ಇಲ್ಲ, ನಾನು ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಎದ್ದರೆ ಚೆನ್ನಾಗಿ ಕೆಲಸ ಮಾಡ್ತೀರಾ. ಒಂದು ವೇಳೆ ಬೆಳಿಗ್ಗೆ ಎದ್ದೇಳುವಾಗ ನಿದ್ದೆ ಎದ್ದೇಳಿದ್ರೆ ಏನು ಮಾಡ್ತೀರಾ? ಅಯ್ಯೋ ನನ್ನ ನಿದ್ದೆ ಸಾಕಾಗಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಬೇಕು ಅಲ್ವಾ, ನನಗೇನೋ ಇವತ್ತು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಇತ್ತಂದರೆ ಪಟ ಪಟ ಎಲ್ಲಿ ಎಷ್ಟು ಬೇಗ ಅಡುಗೆ ಮಾಡಿಬಿಡ್ತೀರಲ್ರ, ಎಷ್ಟು ಬೇಗ ಅಡುಗೆ ಮಾಡಿಬಿಡ್ತೀರಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ಏನೂ ಸಿಕ್ಕಲ್ಲ. ಅಯ್ಯೋ ಏನೂ ಇಲ್ವೇ, ಏನು ಹಾಕೋದು, ಏನು ಅಡುಗೆ ಮಾಡೋದು ಅಂತ ಇರ್ತೀರ. ಅದೇ ಇಂಟ್ರೆಸ್ಟ್ ಇತ್ತಂದ್ರೆ ಇರೋದ್ರಲ್ಲಿ ಏನೋ ಒಂದು ಮಾಡಿಬಿಡ್ತೀರಾ ಬೇಗ. ಹಾಗೇನೆ ದೇವರ ಆತ್ಮನು ಹೇಳ್ತಾನೆ, ನೀನು ಸ್ತುತಿಸುತ್ತಾ ಇದ್ದರೆ ನಿನ್ನ ಸ್ಥಿತಿಯು ಮಾರ್ಪಡುತ್ತದೆ, ನಿನ್ನ ಜೀವಿತ ಮಾರ್ಪಡುತ್ತದೆ, ನೀನು ಮಾಡೋ ಕಾರ್ಯಗಳು ಅನುಗ್ರಹಿಸಲ್ಪಡುತ್ತವೆ. ಅದಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ನೀವೇನು ಮಾಡಬೇಕು ಗೊತ್ತಾ? ಎದ್ದು ರಾತ್ರಿ ಬೇಗ ಮಲಗಬೇಕು, ಬೆಳಿಗ್ಗೆ ಎದ್ದೇಳಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಕೇಳಬೇಕು. ಧೈರ್ಯದಿಂದ ವಾಕ್ಯ ಧೈರ್ಯ ಕೊಟ್ಟಾಗ, ದೇವರೇ ನೀನು ನನ್ನ ಜೊತೆಯಲ್ಲಿದೆಯಪ್ಪ, ನನ್ನ ಕುಟುಂಬ ಸರಿ ಹೋಗುತ್ತೆ, ನನ್ನ ಸಮಸ್ಯೆ ಮುಗಿದೋಗುತ್ತೆ, ನನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ, ನನ್ನ ಕುಟುಂಬದ ವಿರುದ್ಧ ಏನೂ ನಡೆಯಲ್ಲ, ನಮ್ಗೆ ಯಾವ ಕೇಡು ಅನಾರೋಗ್ಯ ಇವತ್ತು ಬರಲ್ಲ, ಅಪಘಾತ ಸಂಭವಿಸಲ್ಲ ಅಂತ ಧೈರ್ಯವಾಗಿ ನೀವು ಮುಂದೆ ಹೋಗ್ತಾ ಇದ್ರೆ ನಿಮಗೇನು ಸಂಭವಿಸಲ್ಲ. ಆದರೆ ಸಣ್ಣ ಸಣ್ಣದಕ್ಕೂ ನೀವೇನಾದರೂ ಅಯ್ಯೋ ಇದೇನಾಗುತ್ತೋ ಅದೇನಾಗುತ್ತೋ ಅಂತ ನೀವು ಹೋಗ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಸಣ್ಣದಕ್ಕೂ ನೋಡ್ತಾ ಇದ್ರೆ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ. ಆದರೆ ದೇವರಲ್ಲಿ ನಾವು ಬಲಗೊಂಡಾಗ ಏನಾಗುತ್ತೆ ಅಂದ್ರೆ ಹೌದು ವೀಕ್ನೆಸ್ ಆಗೋಗುತ್ತೆ, ಸಣ್ಣದು ದೊಡ್ಡದ ತರ ಕಾಣಿಸ್ಬಿಡುತ್ತೆ. ಇಲ್ಲಿ ಹೇಳ್ತಾನೆ, ದಾವೀದನು ಹೇಳ್ತಾನೆ, ನನ್ನ ಮನವೇ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಪ್ರೀತಿಸ್ಲಿಲ್ಲ ಅಂದ್ರೆ ಯಾಕೆ ಚಿಂತೆ ಮಾಡ್ತೀಯ? ಅಣ್ಣಂದರು ನಿನ್ನನ್ನು ನೋಡ್ಕೊಂಡಿಲ್ಲ ಅಂದ್ರೆ ನೀನು ಯಾಕೆ ಚಿಂತೆ ಮಾಡ್ತೀಯ? ಸ್ನೇಹಿತನು ನಿನ್ನನ್ನು ಬಿಟ್ಟೋಗಿದ್ದಾನೆ ಅಂದ್ರೆ ನೀನು ಯಾಕೆ ಚಿಂತೆ ಮಾಡ್ತೀಯ? ಚಿಂತೆ ಮಾಡಬೇಡ ನನ್ನ ಮನವೇ, ನೀನು ಧೈರ್ಯವಾಗಿರು, ಕುಗ್ಗಿ ಹೋಗ್ಬೇಡ ನೀನು. ಇದು ಯಾರಿಗೋ ಹೇಳ್ತಾ ಇರೋ ಮಾತಲ್ಲ, ದಾವೀದನು ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಇವತ್ತು ನೀವು ನಾನು ಪ್ರತಿ ದಿನ ಹೇಳ್ಕೊಳ್ಬೇಕು, ನನ್ನ ಮನಸ್ಸು ನಾನು ಕುಗ್ಗಿಸುವುದಕ್ಕೆ ಬಿಡೋದಿಲ್ಲ, ನಾನು ಬಲವಾಗಿ ದೇವರಲ್ಲಿ ನಿಂತ್ಕೊಳ್ತೇನೆ ಅಂತ ನಾವು ಹೇಳುವಂಥವರಾಗಿರಬೇಕು. ಮೊದಲ ಸಮುವೇಲನ ಗ್ರಂಥದಲ್ಲಿ 30ನೇ ಅಧ್ಯಾಯ 6ನೇ ವಚನವನ್ನು ನೀವು ಓದುವಾಗ ಅಲ್ಲಿ ಹೇಳುತ್ತದೆ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು. ನೋಡಿ ಇವಾಗ ಏನಾಯ್ತು, ಈಗ ಇಷ್ಟೆಲ್ಲ ಆಯ್ತಲ್ವಾ, ಕೆಲವು ಜನರನ್ನೆಲ್ಲ ಸೇರಿಸ್ಕೊಂಡು ನಿನಗೆ ಒಳ್ಳೆ ಜೀವಿತ ಕೊಡ್ತಾನೆ, ನಾವು ಒಟ್ಟಿಗೆ ಜೀವಿಸೋಣ ಬರ್ರಿ ಅಂದ್ರು. ಆದ್ರೆ ಯಾವಾಗ ಯಾರಿಗೆ ಹೆಲ್ಪ್ ಮಾಡಕ್ ಹೋಗ್ತಾನೋ ಅವರೇ ಇವನ್ ಏನ್ ಮಾಡ್ತಾನೆ, ಕಲ್ಲೆಸೆದು ಕೊಲ್ಲಲಿಕ್ಕೆ ಹಿಂತಿರುಗಿ ನೋಡ್ತಾರೆ. ಯಾರೋ ನಮಗೆ ತೊಂದರೆ ಕೊಡಲ್ಲ. ಯಾರು ತೊಂದರೆ ಕೊಡೋದು ಗೊತ್ತಾ? ನಮ್ಮವರೇ ನನಗೆ ತೊಂದರೆ ಕೊಡೋದು. ದೂರದವರಲ್ಲ, ಹತ್ತಿರದವರು. ಬೆನ್ನಿಗೆ ಚೂರಿ ಹಾಕೋರು ಎಲ್ಲೋ ಯಾರೋ ಗೊತ್ತಿಲ್ಲದೆ ಇರೋರು ಅಲ್ಲ, ಜೊತೆಯಲ್ಲಿ ಕೆಲಸ ಮಾಡೋರು, ಮೋಸ ಮಾಡೋರು, ಉಪಯೋಗಿಸ್ಕೊಳ್ಳೋರು ನಮ್ಮ ಜೊತೆಯಲ್ಲಿ ಇರ್ತಾರೆ. ದಾವೀದನ ಜೊತೆಯಲ್ಲಿ ಸುಮಾರು ಜನರಿದ್ರು. ಯಾವಾಗ ಯಾರೋ ಅವರ ಕುಟುಂಬಗಳನ್ನು ಹಿಡ್ಕೊಂಡು ಹೋಗಿದ್ರೆ ಕಾರಣ ನೀನೇ, ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗಿದ್ದೆ ತಾನೇ ನೀನೇ ಕಾರಣ. ಕೆಲವು ಸಾರಿ ಏನೇ ನಡ್ಲಿ ನಮ್ಮ ಮೇಲೇನೆ ಕಣ್ಣು. ಕೆಲವು ಸಾರಿ ಅಕ್ಕಪಕ್ಕ ಮನೆಯವರಿಗೆ ಯಾರಿಗಾದ್ರೂ ಏನಾದ್ರೂ ನಡೆದ್ರೆ ಇವರೇ ಏನೋ ಮಾಡಿರ್ತಾರೆ. ಯಾವಾಗಲೂ ನಮ್ಮ ಮೇಲೇನೆ ದೂಷಣೆ ಬರ್ತಾ ಇರ್ತದೆ. ದಾವೀದ ನೋಡಿ ಹೇಳ್ತದೆ, ದಾವೀದನನ್ನ ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಆ ಪದ ಹೇಳುತ್ತದೆ, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನ ಬಲಪಡಿಸಿಕೊಂಡನು. ಹಾಲೆಲೂಯಾ. ಎಲ್ಲಿ ಬಲಪಡಿಸಿಕೊಂಡವನು?
ಎಲ್ಲರೂ ಅವನಿಗೆ ವಿರುದ್ಧವಾಗಿದ್ದರು. ಅವನು ಹೇಳ್ತಾನೆ, ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡ. ಇವತ್ತು ನಮಗೆ ನೋವಿದೆ, ಸಂಕಟ ಇದೆ. ದೇವರ ಆಲಯದಲ್ಲಿ ಪದ ಕೂತ್ಕೊಂಡು ನಾವು ಹೇಳಬೇಕು, ದೇವರೇ ನೀನಿದ್ದೀಯಪ್ಪ, ನಾನು ಭಯಪಡಲ್ಲ. ನೀನಿದ್ದೀಯಾ, ನಾನು ಚಿಂತೆ ಮಾಡಲ್ಲ. ನೀನಿರುವುದರಿಂದ ನಾನು ಕೇಡಿಗೆ ಎದುರೋದಿಲ್ಲ. ನಾವು ನಮಗೆ ಹೇಳ್ತೀವಿ, ನೀನು ಧೈರ್ಯವಾಗಿರು, ಏನಾಗಲ್ಲ, ಧೈರ್ಯವಾಗಿರು, ಏನಾಗಲ್ಲ, ಧೈರ್ಯವಾಗಿರು ಅಂತ ನೀವು ನಿಮ್ಮ ಮನಸ್ಸಿಗೆ ನೀವೇ ಹೇಳಿಕೊಂಡ್ರೆ ಯಾವ ಸಮಸ್ಯೆಯು ನಿಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮಲ್ಲೇ ಧೈರ್ಯ ಇಲ್ಲ ಅಂದರೆ, ನಿಮ್ಮಲ್ಲೇ ಧೈರ್ಯ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನಾವು ಧೈರ್ಯವನ್ನು ಹೊಂದುವವರಾಗಿರಬೇಕು. ನೋಡಿ, ಯಾವಾಗ ಜನರೆಲ್ಲರೂ ಅವನನ್ನು ಕೊಲ್ಲಬೇಕು ಅಂತ ಅಂದುಕೊಂಡ್ರು, ಅವನು ನೋಡಿ, ಅವನು ತನ್ನ ದೇವರಾದ ಕರ್ತನಲ್ಲಿ ತನ್ನನ್ನ ಬಲಪಡಿಸಿಕೊಂಡನು. ಹಲ್ಲೆಲೂಯಾ. ನೋಡಿ, ಯಾವಾಗ ನಿಮಗೆ ಸಮಸ್ಯೆ ಬರುತ್ತದೋ, ನಿಮ್ಮನ್ನ ನಿಜವಾಗಿ ನಿಮಗೆ ಕಷ್ಟದಲ್ಲಿ ಇರಬೇಕು ಅಂತ ಯಾರು ಬಂದು ಸುಮ್ಮನೆ ಹೆಲ್ಪ್ ಮಾಡಲ್ಲ. ಯಾರಾದ್ರೂ ಈ ಕಾಲದಲ್ಲಿ ಹೆಲ್ಪ್ ಮಾಡ್ತಾರಾ? ಯಾರು ಇಲ್ಲ. ಮೊದಲ ಕಾಲದಲ್ಲಿ ಅಯ್ಯೋ ಪಾಪ ಅಂತ ಕೊಡ್ತಾ ಇದ್ರು, ತಿರುಗಿ ವಾಪಸ್ ಇಸ್ಕೊಡ್ತಾ ಇದ್ರು. ಇವತ್ತು ಇದ್ರೂ ಕೊಡಲ್ಲ, ಇಲ್ಲಪ್ಪ ಅಂದ್ಬಿಡ್ತಾರೆ. ಅದೇ ಬಡ್ಡಿ ಕೇಳಿದ್ರೆ ಇದೆ ಅಂತಾರೆ ಅಲ್ವಾ? ಏನಾದರೂ ಸ್ವಲ್ಪ ಒಂದು 30,000 50,000 ಬೇಕು ಕೊಡ್ರಿ ಅಂದರೆ ಕೊಟ್ಬಿಡ್ತೀನಿ ಅಂದರೆ ಅಯ್ಯೋ ಎಲ್ಲಿಂದ ಅಂತಾರೆ. ಅದೇ ಒಂದು ವೇಳೆ ಅಲ್ಲ ಬಡ್ಡಿಗೆ ಏನಾದರೂ ದುಡ್ಡಿದ್ರೆ ಕೊಂಡ್ರೆ ಅದನ್ನು ಹೌದು ಇಸ್ಕೊಡ್ತೀನಿ ಬೇರೆಯವ್ರ ಹತ್ರ ಅಂತಾರೆ. ಬೇರೆಯವ್ರ ಹತ್ರ ಇಸ್ಕೊಡ್ತೀನಿ ಅಂತ ಅವರೇ ಕೊಡೋದು. ಅವರೇ ಕೊಟ್ರೆ ವಾಪಸ್ ಬರ್ತದೋ ಇಲ್ವೋ. ಆದರೆ ಬೇರೆಯವ್ರ ಮೇಲೆ ಹೇಳೋದು, ನಾನು ಬೇರೆಯವ್ರದ್ದು ಇಸ್ಕೊಟ್ಟಿದ್ದೀನಿ, ಕೊಡ್ರಿ ಅಂತ ಹೇಳೋದು. ಸುಳ್ಳು, ಮೋಸ. ಅಂದ್ರೆ ತಪ್ಪೇನಂದ್ರೆ ಕೆಲವು ಅವ್ರು ಕೊಡ್ತಾರೋ ಇಲ್ಲೋ ಅಂತ ಭಯದ ಮೇಲೆ ಆ ರೀತಿ, ಅಂದ್ರೆ ಬಡ್ಡಿಗೆ ಇವಾಗ ಕೊಡ್ತಾರೆ ಹೊರತು ಸುಮ್ಮನೆ ಯಾರು ಕೊಡೋರು ಇಲ್ಲ. ಸುಮ್ಮನೆ ಸೇವೆ ಮಾಡೋರು ಯಾರೂ ಇಲ್ಲ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಖಂಡಿತವಾಗಿಯೂ ನಮಗೆ ಸಹಾಯಕನು ದೇವರು ಮಾತ್ರ. ದೇವರು ನಾನು ಹೆಲ್ಪ್ ಮಾಡ್ತೀನಿ, ನನಗೇನು ಹೆಲ್ಪ್ ಮಾಡು ಅಂತ ಕೇಳಲ್ಲ. ದೇವರು ನಾವು ಏನು ಕೊಟ್ಟರು ಕೊಡದೆ ಹೋದ್ರು ನಮ್ಮನ್ನು ಪ್ರೀತಿ ಮಾಡ್ತಾರ ಇಲ್ವಾ? ನಿಜವಾಗಿಯೂ ದೇವರಿಗೆ ನಾವೇನು ಕೊಟ್ಟಿಲ್ಲ ಅಂತ ದೇವರು, ನೀನೇನು ನನಗೆ ತಂದಿಲ್ಲ, ನೀನೇನು ಕೊಟ್ಟಿಲ್ಲ, ನಾನು ಹೆಲ್ಪ್ ಮಾಡಲ್ಲ ಅಂತಾನ ದೇವರು? ಹಾಗೆ ಅನ್ನದೇ ಇರುವಂಥವರೊಬ್ಬರೇ ಯೇಸು ಸ್ವಾಮಿ. ಕೆಲವು ಸಾರಿ ಏನಂದ್ರೆ ಸ್ವಂತ ಮನೆಯವರು ಸ್ವಂತದವರೇ ಆ ರೀತಿ ಮಾಡಲ್ಲ. ಆದರೆ ದೇವರು ಒಳ್ಳೆಯವನು. ನಮ್ಮ ಒಳ್ಳೆಯದನ್ನ ಆತನು ಅಕ್ಕರೆಯಿಂದ ನೋಡುತ್ತಾನೆ. ನಮ್ಮನ್ನು ಪ್ರೀತಿಸಿ ನಮಗೆ ಕೊಡುವಂತವನಾಗಿದ್ದಾನೆ. ಇಲ್ಲಿ ಹೇಳುತ್ತದೆ, ಆದರೂ ಅವನು ತನ್ನನ್ನ ಕರ್ತನಲ್ಲಿ ಬಲಪಡಿಸಿಕೊಂಡನು. ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತಾನೆ ದಾವೀದನು, 56ನೇ ವಚನ, 56ನೇ ಕೀರ್ತನೆ 3 ಮತ್ತು 4ನೇ ವಚನದಲ್ಲಿ, ನನಗೆ ಹೆದರಿಕೆಯುಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನ ನಂಬಿ ನಿರ್ಭಯದಿಂದಿರುವೆನು. ನರಪ್ರಾಣಿಗಳು ನನಗೆ ಏನು ಮಾಡುವುದು, ಏನು ಮಾಡ್ತಾರೆ, ನನಗೆ ಮಾಡುವುದೇನು? ಒಂದು ಮಾತನ್ನು ಇಲ್ಲಿ ಹೇಳ್ತದೆ ನೋಡಿ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಏನು ಮಾಡ್ತಾನಂತೆ? ನಾವು ಭಯ ಆದಾಗ ಏನು ಮಾಡ್ತೀವಿ? ಪಕ್ಕದಲ್ಲೇ ಇರ್ಬೇಕು ಯಾರಾದರೂ, ಅಲ್ವಾ? ಯಾರಾದರೂ ಪಕ್ಕದಲ್ಲಿ ಇರ್ಬೇಕಿಲ್ಲ ಅಂದ್ರೆ ಭಯ. ಆದರೆ ದಾವೀದನಿಗೆ ಪಾಪ ಯಾರು ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಅಕ್ಕ ತಂಗಿಯರಿಲ್ಲ, ಅಪ್ಪ ಅಮ್ಮ ಇಲ್ಲ, ಸ್ನೇಹಿತನಿಲ್ಲ, ಬಂಧುಗಳಿಲ್ಲ. ಒಬ್ಬನೇ ಎಷ್ಟೋ ಸಾರಿ ಅಡವಿಯಲ್ಲಿದ್ದಾನೆ, ಗುಹೆಗಳಲ್ಲಿದ್ದಾನೆ, ಕುರುಬನಾಗಿ ಒಂಟಿಯಾಗಿದ್ದಾನೆ. ಸಿಂಹ ಬಂದಾಗ, ಕರಡಿ ಬಂದಾಗ, ತೋಳಗಳು ಬಂದಾಗ ಒಬ್ಬನೇ ಇದ್ದಾನೆ. ಅವನು ಹೇಳ್ತಾನೆ, ನನಗೆ ಯಾರೂ ದಿಕ್ಕಿಲ್ಲ, ನನಗೆ ದೇವರೇ ದಿಕ್ಕು. ಯಾರೂ ದಿಕ್ಕಿಲ್ಲದವರಿಗೆ ಯಾರು ದಿಕ್ಕು? ನೋಡಿ, ದೇವರೇ ದಿಕ್ಕು. ಯಾರು ಇಲ್ಲದವರಿಗೆ ದೇವರೇ ಇದ್ದಾನೆ. ಈಗ ಇಲ್ಲಿ ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಇವತ್ತು ನಮಗೆ ಭಯ ಆದಾಗ ಯಾರ ಹತ್ರ ಓಡೋಗ್ತೀವಿ? ಯಾರ ಹತ್ರ ಓಡೋಗ್ತೀವಿ? ಕೆಲವು ಸಾರಿ ಹೇಳ್ತಾರೆ, ನಮ್ಮ ತವ್ರ ಮನೆಯವರು ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನನ್ನ ಅಣ್ಣ ಇದ್ದಾನೆ, ನನ್ನ ಅಕ್ಕ ಇದೆ, ನನಗೆ ಹೆಲ್ಪ್ ಮಾಡ್ತಾರೆ. ಯಾರೋ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ತುಂಬಾ ಜನರು ಸ್ವಂತದವರೇ ನಮಗೆ ಹೆಲ್ಪ್ ಮಾಡೋಕೆ ಹೋಗಲ್ಲ. ಇಲ್ಲಿ ಹೇಳಿದ್ರೆ, ಹೆದರಿಕೆ ಉಂಟಾದಾಗ ನಾವು ಯಾರನ್ನು ಆಶ್ರಯಿಸಬೇಕು? ದೇವರನ್ನು ಆಶ್ರಯಿಸಬೇಕು.
ಯಾಕೆಂದರೆ ದೇವರು ನಮ್ಮ ಸಹಾಯಕನು. ದಾವೀದನಿಗೆ ಚೆನ್ನಾಗಿ ಅರ್ಥ ಆಗಿತ್ತದು. ಅದಕ್ಕೆ ಅವನು ತನಗೆ ಯಾವಾಗ ಹೇಳ್ಕೊಳ್ತಾನೆ, ನನ್ನ ಮನವೇ ನನ್ನ ಮನವೇ ನನ್ನ ಮನವೇ ನನ್ನ ಮನವೇ. ಕೀರ್ತನೆಗಳನ್ನು ಓದ್ತಾ ಹೋಗ್ರಿ. ಅವನು ಯಾರನ್ನೂ ನಂಬಲಿಲ್ಲ, ದೇವರನ್ನೇ ನಂಬಿದನು. ಯುದ್ಧ ಮಾಡಕ್ ಹೋಗ್ಲಿ, ದೇವರೇ ನಾನು ಹೋಗ್ಲಾ ಅಂತ ಕೇಳ್ತಾರೆ. ಆ ವಾಕ್ಯ ಮುಂದೆ ನಾನು ಓದಿ ತೋರಿಸ್ತೇನೆ. ಏನೇ ಮಾಡಕ್ ಹೋದ್ರು, ಅಪ್ಪ ನಿನ್ನನ್ನು ನಂಬಿದ್ದೀನಪ್ಪ, ನಾನು ಮನುಷ್ಯರನ್ನ ನಂಬಿಲ್ಲ. ಮನುಷ್ಯರನ್ನ ನಂಬಿದರೆ, ಅದೇ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಮನುಷ್ಯರನ್ನು ನಂಬಿದರೆ ಮನೆ ತನಕ ಅಷ್ಟೇ ಅವರ ಸಹಾಯ, ದೇವರನ್ನ ನಂಬಿದರೆ ಕೊನೆ ತನಕ. ಹಲ್ಲೆಲೂಯಾ. ಮನುಷ್ಯರನ್ನ ನಂಬಿದರೆ ಮನೆ ತನಕ, ದೇವರನ್ನ ನಂಬಿದರೆ ಕೊನೆ ತನಕ. ನಂಬಬಾರದು ಮನುಷ್ಯರನ್ನ ಅಂತೆಲ್ಲ ಹೇಳ್ತಾ ಇರೋದು, ಬಟ್ ಅವರೇ ಮಾಡೋದು, ಇನ್ಯಾರು ಹೆಲ್ಪ್ ಮಾಡಲ್ಲ ಅಂದ್ಕೊಳ್ಬಾರ್ದು. ದೇವರೇ ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ ಇಲ್ಲಿ ಹೇಳ್ತದ. ಅದೇ ದಾವೀದನು ಕೂಡ ಏನಂದ್ರೆ, ಅವನು ಮನುಷ್ಯರ ಕೈಯಲ್ಲಿ ತಮ್ಮ ಒಪ್ಪಿಸಿಕೊಡ್ಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನದಲ್ಲಿ, ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಕರ್ತನು ನನ್ನ ಸಹಾಯಕನು. ಯಾರ ಸಹಾಯಕನು? ಕೆಲವು ಸಾರಿ ಡಾಕ್ಟರ್ಗಳು ಕೂಡ ಕೈ ಎತ್ತಿ ಬಿಡ್ತಾರೆ ಅಲ್ವಾ? ಎಲ್ಲಿವರೆಗೂ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ. ಎಮರ್ಜೆನ್ಸಿ ಕೆಲವು ಹಾಸ್ಪಿಟ್ಲಿಗೆ ತಗೊಂಡೋದ್ರೆ ಎಮರ್ಜೆನ್ಸಿ ಅಲ್ಲೇ ಹೇಳ್ಬಿಡ್ತಾರೆ, ನಮ್ಮ ಹಾಸ್ಪಿಟ್ಲಲ್ಲಿ ಆಗಲ್ಲ, ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬಿಡಿ. ಅದು ಅಷ್ಟು ದೂರದಿಂದ ನೀವು ಹಾಸ್ಪಿಟ್ಲಿಗೆ ಬಂದ್ರೆ ಇಲ್ಲಿ ಆಗಲ್ಲ ಅಂದ್ರೆ ಇನ್ನೆಲ್ಲಿಗೆ ಹೋಗೋಣ? ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಲ್ಲಿ ಹಂಗಂತಾರೆ. ತುಂಬಾ ಕ್ರಿಟಿಕಲ್ ಇರೋರ್ಗೆ ಏನು ಹೇಳ್ತಾರೆ, ಸೇರಿಸ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ಕೈಯಲ್ಲಿ ಉಳ್ಸಕ್ಕೆ ಆಗಲ್ಲ ಅಂದ್ರೆ ಅವರು, ಅಯ್ಯೋ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಬಿಡ್ತಾರೆ. ಡಾಕ್ಟ್ರೇ ಆಗಲ್ಲ ಅಂದ್ಮೇಲೆ ಎಲ್ಲಿಗೆ ಹೋಗಕ್ಕಾಗುತ್ತೆ ಅಲ್ವಾ? ಡಾಕ್ಟರ್ ಆಗಲ್ಲ ಅಂದ್ಮೇಲೆ ಎಲ್ಲಿಗೆ ಹೋಗಕ್ಕಾಗುತ್ತೆ? ಕೋರ್ಟಲ್ಲಿ ಲಾಯರ್ ಜಡ್ಜ್ ಆಗಲ್ಲ ಅಂದ್ಮೇಲೆ ಎಲ್ಲಿಗೆ ಹೋಗಕ್ಕಾಗುತ್ತೆ? ಸರ್ಕಾರನೇ ಆಗಲ್ಲ ಅಂದ್ಮೇಲೆ ಎಲ್ಲಿಗೆ ಹೋಗಕ್ಕಾಗುತ್ತೆ? ಎಲ್ಲಿಗೆ ಹೋಗಕ್ಕೂ ನಮ್ಮ ಕೈಯಲ್ಲಿ ಆಗಲ್ಲ. ಅಂತ ಸಮಯದಲ್ಲಿ ದೇವರು ಹೇಳ್ತಾನೆ, ಅವರು ಯಾರೂ ಆಗಲ್ಲ ಅಂದಾಗ ನಾನಿದ್ದೇನೆ. ಯಾರಿದ್ದೇನೆ? ದೇವರು ಹೇಳ್ತಾನೆ, ನಾನಿದ್ದೇನೆ. ಅದಕ್ಕೆ ನಾವೇನ್ ಮಾಡಬಾರ್ದು? ನಮಗೆ ಹೆದರಿಕೆ ಉಂಟಾದಾಗ ದೇವರನ್ನ ನಾವೇನು ಮಾಡಬೇಕು? ಆಶ್ರಯಿಸಿಕೊಳ್ಳಬೇಕು. ಆತನನ್ನು ಆಶ್ರಯಿಸಿಕೊಳ್ಳುವುದಾದರೆ ಆತನು ನಮಗೆ ಸಹಾಯ ಮಾಡ್ತಾನೆ. ನೋಡಿ, ಅಲ್ಲಿ ಒಂದು ಘಟನೆ ಇದೆ. 1 ಸಮುವೇಲ 30ನೇ ಅಧ್ಯಾಯದ 3 ಮತ್ತು 4ನೇ ವಚನದಲ್ಲಿ, ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ? ಯುದ್ಧಕ್ಕೆ ಹೋಗಿದ್ದಾರೆ, ವಾಪಸ್ ಬರೋ ಅಷ್ಟರಲ್ಲಿ ಅವ್ರ ಮನೆಯವರೇ ಇಲ್ಲ. ಎಲ್ಲೋ ಗೆದ್ಕೊಂಡು ಬಂದಿದ್ದಾರೆ, ಆದರೆ ಮನೆಯವರೇ ಇಲ್ಲ. ಅವರಿಗೆ ಏನಾಯ್ತು ಗೊತ್ತಾ? ಬಹಳ ನೋವಾಗೋಯ್ತು. ನೋಡಿ, ಕೆಲವು ಸಾರಿ ಊರನ್ನ ಗೆಲ್ಲಬಹುದು, ಮನೆಯನ್ನು ಗೆಲ್ಲಕ್ಕಾಗಲ್ಲ. ಹೌದಲ್ವಾ? ಊರ್ನವ್ರನ್ನೆಲ್ಲ ಮೆಚ್ಚಿಸ್ಬಹುದು, ಮನೆಯವ್ರನ್ನ ಮೆಚ್ಚಕ್ಕಾಗಲ್ಲ. ನಾವು ಊರಲ್ಲೆಲ್ಲ ನಾವು ಚೆನ್ನಾಗಿರ್ಬೋದು, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಅಲ್ವಾ? ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಊರಲ್ಲೆಲ್ಲ ನೆಮ್ಮದಿ ಇದ್ದೇನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಮನೆಗೆ ಬಂದೆ ತಾನೇ ಮಲ್ಕೋಬೇಕು, ಮನೆಯಲ್ಲಿ ತಾನೇ ಊಟ ಮಾಡಬೇಕು, ಮನೆಯಲ್ಲಿ ತಾನೇ ಮಕ್ಕಳು ನೋಡಬೇಕು. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋದರೆ ಬೇರೆ ಎಲ್ಲಿ ಕೂಡ ನಮಗೆ ನೆಮ್ಮದಿ ಇರಲ್ಲ. ಹೊರಗಡೆ ಕೆಲಸದಲ್ಲಿ ಕಷ್ಟ ಇರಲಿ, ದುಡಿದು ಆಯಾಸವಾಗಿ ಬರಲಿ, ಮನೆಯಲ್ಲಿ ನೆಮ್ಮದಿಯಾಗಿ ಊಟ, ಮಲ್ಕೊಳ್ಳೋಕ್ಕೆ ಜಾಗ, ಮಾತಾಡೋಕ್ಕೆ ಜನರು ಇದ್ರಂದ್ರೆ ಅದೇ ಧನ್ಯ ಜೀವಿತ. ಹಲ್ಲೆಲೂಯಾ. ದುಡಿದು ಕಷ್ಟಪಟ್ಟು ಆಚೆಯಿಂದ ಮನೆಗೆ ಬಂದ ತಕ್ಷಣ ಕಿರಿಕಿರಿ ಮಾಡಬಾರ್ದು, ತಪ್ಪು ಕಂಡುಹಿಡಿಯಬಾರ್ದು. ಮೊದಲು ಏನೇ ಇದ್ರು ಕೂಡ ಕಷ್ಟಪಟ್ಟು ಬಂದವರಿಗೆ ಏನ್ ಮಾಡ್ತಾರೆ ಗೊತ್ತಾ? ಕೆಲವರು ಏನ್ ಹೇಳ್ತಾರೆ ಗೊತ್ತಾ? ಆಚೆಯಿಂದ ಬಂದವ್ರಿಗೆ ಫಸ್ಟ್ ಏನೋ ಮಾತಾಡಿದ್ರೆ ನೀರು ಕೊಡ್ಬೇಕಂತ, ಒಂದು ಗ್ಲಾಸ್ ನೀರು. ಏನ್ ಕೊಡ್ಬೇಕು? ಯಾಕೆಂದ್ರೆ ಆಚೆ ನೀರು ಕುಡಿದ್ರೋ ಇಲ್ವೋ, ದಣಿದು ಬಂದಿರ್ತಾರೋ, ಏನ್ ಮಾಡಿರ್ತಾರೋ, ಮೊದಲು ಏನ್ ಮಾಡ್ಬೇಕು? ನಾವು ಒಂದು ಗ್ಲಾಸು ನೀರು ಕೊಡ್ಬೇಕು. ಅವ್ರು ಕುತ್ಕೊಳ್ಳಿ, ಅವರು ಸಮಾಧಾನವಾಗಿ ಅವ್ರು ವಿಶ್ರಾಂತಿ ತಗೊಳ್ಳಿ. ಏನಾದರೂ ಮಾತಾಡ್ಬೇಕಾದ್ರೆ ಆಮೇಲೆ ಮಾತಾಡ್ಬೇಕು. ಇಲ್ಲದೆ ಏನ್ ಮಾಡಿಬಿಡ್ತೀವಿ ಗೊತ್ತಾ? ಆ ಪಾಪ ಎಲ್ಲೋ ಹೋಗಿ ಪ್ರಯಾಸ ಪಟ್ಟು ಪ್ರಯಾಣ ಮಾಡಿ ಮನೆಗೆ ಬಂದಿರ್ತಾರೆ, ಕಷ್ಟಪಟ್ಟು ಮನೆಗೆ ಬಂದಿರ್ತಾರೆ. ನಾವು ಏನೋ ಅತ್ತಂದಿಲ್ವಾ, ಇತ್ತಂದಿಲ್ವಾ, ದುಡ್ಡೆಲ್ಲಿ, ಅದೆಲ್ಲಿ, ಇದೆಲ್ಲಿ ಅಂತ ಕೇಳಿದ್ರೆ ಅವ್ರಿಗೇನಾಗುತ್ತೆ ಗೊತ್ತಾ?
ಅಯ್ಯೋ ಮನೆಗೆ ಏನಕ್ಕೆ ಬಂದೋ ಅನಿಸ್ಬಿಡುತ್ತೆ. ಮನೆಗೆ ನಾನು ಏನಕ್ಕೆ ಬಂದೋ ಮನೆಗೆ ಅನಿಸ್ಬಿಡುತ್ತೆ. ಹಂಗೆ ಅನಿಸ್ಬಾರ್ದು. ಯಾಕೆಂದರೆ ಆ ವಾಚಗಡೆ ಎಷ್ಟು ಟೆನ್ಷನ್ ಆಗಿ ಹೋಗಿ ಬಂದಿರ್ತಾರೋ, ಕಷ್ಟಪಟ್ಟು ಬಂದಿರ್ತಾರೋ, ಅವ್ರು ಅಂದ್ಕೋಬೇಕು, ನಮ್ಮ ಮನೆಯಲ್ಲಿ ಹೋದ್ರೆ ನನಗೆ ನೆಮ್ಮದಿನಪ್ಪ. ಏನೋ ನನ್ನ ಮನೆಯಲ್ಲೇ ಎಲ್ಲಿ ನನಗೆ ನೆಮ್ಮದಿ ಇಲ್ಲ. ಎಲ್ಲಿ ನನಗೆ ನೆಮ್ಮದಿ? ಮನೆಯಲ್ಲಿ ನೀವು ನೆಮ್ಮದಿ ಕೊಟ್ಟಿಲ್ಲ ಅಂದರೆ ಸಾರಾಯಿ ಅಂಗಡಿಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಸಿನಿಮಾ ಥಿಯೇಟ್ರಲ್ಲೋ ಕೂತ್ಕೊಳ್ತಾರೆ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ರಚಕಟ್ಟೆಯಲ್ಲೋ ಕೂತ್ಕೊಳ್ತಾರೆ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಪಕ್ಕದ ಮನೆಯವ್ರ ಹತ್ರ ಕೂತ್ಕೊಳ್ತಾರೆ. ಆವಾಗ ಅದನ್ನು ನೋಡಿ ಇನ್ನಷ್ಟು ಉರಿ, ಅಲ್ಲಾಕೋ ಕೂತ್ಕೊಂಡೆ, ಅವರ ಹತ್ರ ಯಾಕೆ ಮಾತಾಡ್ದೆ ಅಲ್ವಾ? ಈ ರೀತಿ ಮಾಡೋದು ಮಾಡ್ತೇವೆ. ಅದಕ್ಕೆ ನಾವು ಮನೆಯಲ್ಲಿ ನೆಮ್ಮದಿ ಕೊಟ್ಟಿಲ್ಲ ಅಂದರೆ ಹೊರಗಡೆ ಹುಡುಕೊಳ್ತಾರೆ. ಅದಕ್ಕೆ ಹೊರಗಡೆ ಹುಡುಕೊಳ್ಳೋಕ್ಕಿಂತ ಮೊದಲು ಮನೆಯಲ್ಲಿ ನೆಮ್ಮದಿ ಕೊಡಬೇಕು. ಅದು ಮನೆಯಲ್ಲಿ ಗೊಜ್ಜು ಖಾರ ಆಗಲಿ, ಊಟ ಇಲ್ಲದೆ ಇರಲಿ, ದುಡ್ಡಿಲ್ಲದೆ ಇರಲಿ, ನಮಗೆ ಕಷ್ಟ ಇರಲಿ, ಸಾಲ ಇರಲಿ, ರೋಗ ಇರಲಿ, ಮೊದಲು ನೆಮ್ಮದಿ ನೆಮ್ಮದಿ ನೆಮ್ಮದಿ. ಏನು ಬೇಕು? ಮೊದಲು ನೆಮ್ಮದಿ ಬೇಕು. ಬಟ್ ಅದಕ್ಕೆ ದಾವೀದನಿಗೆ ಎಲ್ಲೋ ಯುದ್ಧ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಬಂದರೆ ಮನೆಯವರೇ ಇಲ್ಲ. ಎಷ್ಟು ನೋವಾಗುತ್ತಲ್ವಾ? ಆಗ ಏನಾಯ್ತು ಗೊತ್ತಾ ದಾವೀದನಿಗೆ? ದಾವೀದನು ಅದೇ 30ನೇ ಅಧ್ಯಾಯ 1 ಸಮುವೇಲ 6ನೇ ವಚನದಲ್ಲಿ ತುಂಬಾ ಅಳ್ತಾರೆ, ತುಂಬಾ ದುಃಖ ಪಡ್ತಾರೆ, ವೇದನೆ ಪಡ್ತಾರೆ. ಅಲ್ಲಿ ಹೇಳ್ತದೆ 5ನೇ ವಾಕ್ಯದಲ್ಲಿ, ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು, ದುಃಖಪಟ್ಟ. ಆದರೆ 6ನೇ ವಚನಕ್ಕೆ ಹೋದಾಗ, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು, ಹಲ್ಲೆಲೂಯ. ಎಲ್ಲಿ ಬಲಪಡಿಸಿಕೊಂಡಂತೆ ನೋಡಿ, ಇಷ್ಟು ಕಷ್ಟಗಳು ಬಂದ್ರು ಅವನು ತನ್ನನ್ನು ಎಲ್ಲಿ ಬಲಪಡಿಸ್ಕೊಳ್ತಾ ಇದ್ದಾನೆ? ದೇವರಲ್ಲಿ ಬಲಪಡಿಸ್ಕೊಳ್ತಾ ಇದ್ದಾನೆ. ಕೆಲವು ಸಾರಿ ನಮಗೆ ಯಾರಾದರೂ ಕಿರಿಕಿರಿ ಮಾಡ್ಬೋದು, ಬೈಬೋದು, ತಪ್ಪು ಕಂಡುಹಿಡಿಬೋದು, ನಮ್ಮ ಬಗ್ಗೆ ಇಲ್ಲ ಸಲ್ಲದೆ ಬೇರೆಯವ್ರ ಹತ್ರ ಮಾತಾಡ್ಬೋದು. ನಾವು ಹೌದಾ ಅಯ್ಯಮ್ಮ ನನ್ನ ಬಗ್ಗೆ ಹಂಗನ್ಲ, ಈ ಅಪ್ಪ ಹಿಂಗನ್ನ ಅಂತ ಹೇಳಿ ಅಲ್ಲಿ ಕಡ್ಕೊಂಡು ಹೋಗೋದಲ್ಲ. ದೇವ್ರೆ, ಯಾರೇನೇ ಅಂದ್ಕೊಂಡ್ಲಿ ಸ್ವಾಮಿ, ನೀನು ನನ್ನನ್ನು ಬಲಪಡಿಸಿ, ನೀನು ನನಗೆ ಸಹಾಯ ಮಾಡಪ್ಪ. ನಾನು ಎಲ್ಲಿ ಹೋಗಿ ಜಗಳ ಮಾಡಬಾರ್ದು, ನಾನು ಎಲ್ಲಿ ಬಾಯಿ ಬಿಚ್ಚಬಾರ್ದು, ಎಲ್ಲಿ ಕೆಟ್ಟೋಳು ಅನ್ಸ್ಕೊಳ್ಬಾರ್ದು, ನೀನು ನನಗೆ ಹೆಲ್ಪ್ ಮಾಡಪ್ಪ ಅಂತ ನೀವು ಕೇಳಿದ್ರೆ ದೇವರು ನಿಮ್ಮನ್ನೇನು ಮಾಡ್ತಾನೆ? ಬಲಪಡಿಸ್ತಾನೆ. ಏನು ಮಾಡ್ತಾನೆ? ಬಲಪಡಿಸ್ತಾನೆ. ನೋಡಿ, ದೇವರು ದಾವೀದನು ಇಷ್ಟೆಲ್ಲ ಆದರೂ ಕೂಡ ತನ್ನ ದೇವರಾದ ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಯಾರೂ ಅವನನ್ನು ಬಂದು ಬಲಪಡಿಸಲಿಲ್ಲ. ನೋಡಿ, ಯಾರು ಏನಪ್ಪ ಏನಾಯ್ತು ನಿನಗೆ, ಯಾಕಾಯ್ತು, ಯಾರು ಅವನ ಲೈಫಲ್ಲಿ ಯಾರೂ ಅವನನ್ನು ಆದರಣೆ ಮಾಡಲೇ ಇಲ್ಲ. ಆದರೆ ಅವನು ಯಾವಾಗಲೂ ಆದರಣೆ ಹೊಂದಿದ್ದು ದೇವರಲ್ಲೇ. ಇವತ್ತು ದೇವಜನವೇ, ನಮಗೆ ಎಷ್ಟೋ ಜನ ಇರಬಹುದು, ಆದರೆ ನಮ್ಮನ್ನು ಆಧರಿಸುವವರು ಯಾರು ಗೊತ್ತಾ? ದೇವರು ಮಾತ್ರವೇ ನಮ್ಮನ್ನು ಆಧರಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಎರಡನೇ ವ್ಯಕ್ತಿ ಯೋಬನು. ಯಾರು? ಯೋಬನು. ಯೋಬನ ಬಗ್ಗೆ ನಿಮಗೆ ಗೊತ್ತಿದೆ. ಇದ್ದಾಗ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ಎಲ್ಲರೂ ನಮ್ಮನ್ನು ಹೊಗಳ್ತಾರೆ. ಅವ್ರು ನೋಡಪ್ಪ ಎಷ್ಟು ಚೆನ್ನಾಗವ್ರೆ, ಎಷ್ಟು ಆವು ಅಂತಾರೆ. ಒಂದು ವೇಳೆ ಏನಾದರೂ ನಮಗೆ ತೊಂದರೆ ಆಗಿ ನಮಗೆ ನಷ್ಟ ಆಗೋಯ್ತಂದ್ರೆ, ಅಯ್ಯೋ ಅದಕ್ಕೆ ಏನೋ ನೋಡು ಹಂಗೆಲ್ಲ ಇರಬಾರ್ದು, ಹಿಂಗಾಗೋಗೈತೆ ನೋಡ್ರಿ, ಎಷ್ಟು ಚೆನ್ನಾಗಿದ್ದೋನು ಹೆಂಗಾಗೋಗ್ಬಿಟ್ರ ನೋಡು, ಅವಾಗ ಆ ರೀತಿಯಾಗಿ ಮಾತಾಡ್ಕೊಳ್ತಾರೆ. ಯೋಬನು ಆ ಊಚ್ ದೇಶಕ್ಕೆ ಐಶ್ವರ್ಯವಂತನು. ಎಲ್ಲರೂ ಬಾ ಅವನಿಗೇನಪ್ಪ, ಅವನಿಗೇನು ಎಲ್ಲ ಇದೆ ಅಂತ ಇದ್ರು. ಯಾವಾಗ ಎಲ್ಲ ಕಳ್ಕೊಂಡನು, ಎಲ್ಲರೂ ಏನೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಗೊತ್ತಾ? ಅವನೇನೋ ತಪ್ಪು ಮಾಡೋನು, ಅದಕ್ಕೆ ಹಂಗಾಗೋಗೈತೆ. ಅದೇನೋ ಹೇಳ್ತಾರಲ್ಲ, ನಾವು ಚೆನ್ನಾಗಿದ್ರು ಸಹಿಸಲ್ಲ, ಕೆಟ್ಟೋದ್ರೂ ಸಹಿಸಲ್ಲ. ಚೆನ್ನಾಗಿದ್ರೆ ಕೈಯಲ್ಲಿ ಹಿಡಿಯಲ್ಲ, ಕೆಟ್ಟೋದ್ರೆ ಸಹಿಸಲ್ಲ. ಏನೋ ಒಂದು ಮಾತು ಅವರು ಆ ರೀತಿಯಾಗಿ ಮಾತಾಡಲಿಕ್ಕೆ ಪ್ರಯಾಸ ಪಡ್ತಾರೆ. ದೇವಜನವೇ, ಯೋಬನೇನಾಗ್ಬಿಟ್ಟ ಗೊತ್ತಾ? ಬಹಳ ವೇದನೆಯಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ. ಸ್ನೇಹಿತರು ಬಂದು ಅವನಿಗೆ ಹೇಳ್ತಾರೆ, ನೀನೇನೋ ತಪ್ಪು ಮಾಡಿದೀಯಪ್ಪ. ಸ್ನೇಹಿತರು ಬಂದು ಅವನನ್ನು ಆಧರಿಸಬೇಕಾಗಿರೋದು ಬಿಟ್ಟು ಅವನಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ನೋಡ್ತಾರೆ. ತಪ್ಪು ಕಂಡುಹಿಡಿಯಲಿಕ್ಕೆ ನೀನೇನೋ ತಪ್ಪು ಮಾಡಿದೀಯಾ. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದು ವಾಕ್ಯವನ್ನು ಓದ್ರಿ. ಯೋಬನ ಗ್ರಂಥ 16ನೇ ಅಧ್ಯಾಯ 2ನೇ ವಾಕ್ಯ.
ಯೋಬ 16:2, ಇಂಥ ಮಾತುಗಳನ್ನು ಬಹಳವಾಗಿ ಕೇಳಿದ್ದೇನೆ, ನೀವೆಲ್ಲರೂ ಬೇಸರಿಕೆಯನ್ನು ಹುಟ್ಟಿಸುವ ಆಧರಣೆಯಾಗಿದ್ದೀರಿ. ಎಂತ ಆಧರಣೆ? ಬೇಸರಿಕೆಯನ್ನು ಹುಟ್ಟಿಸುವ ಆಧರಣೆಯಾಗಿದ್ದೀರಿ. ನೀವು ಬರೋದು ನನ್ನನ್ನ ಆಧರಣೆ ಮಾಡಕ್ಕಲ್ಲ. ಕೆಲವರು ಬರೋದು ಏನಕ್ಕೆ ಗೊತ್ತಾ? ನಮ್ಮ ಮನೆಯಲ್ಲಿ ನಮ್ಗೆ ಒಳ್ಳೇದು ಬಯಸಕ್ಕಲ್ಲ, ನಾವೇನು ತಗೊಂಡಿದೀವಿ ನೋಡಕ್ ಬರ್ತಾರೆ. ಎಷ್ಟಾಯ್ತು ಟಿವಿ? ನಮ್ಮ ಮುಂದೆ ಬಂದು ಬಲೆ ಚೆನ್ನಾಗೈತೆ ಟಿವಿ, ಎಷ್ಟು 30,000ನಾ ಅಂತಾರೆ. ಆಚೆ ಹೋಗ್ಬಿಟ್ಟು ಅದು ಎಲ್ಲಿಂದ ಬಂತು ಅಮ್ಮ 30,000? ಏನು ಇಷ್ಟೇ ತಗೊಂಡಿದ್ರೆ ಚಾಕ್ತಾ ಇರ್ಲಿಲ್ಲ, ದೊಡ್ಡ ತಗೊಂಡವ್ರೆ. ಇಲ್ಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗೈತೆ ಅಂದವ್ರು ಅಲ್ಲೋಗಿ ಏನಂತವ್ರೆ, ಅಷ್ಟು ದೊಡ್ಡ ಟಿವಿ ಏನಕ್ಕೆ ಬೇಕಾಗಿತ್ತು? ಅದೇನೋ ತಿನ್ನಕ್ಕೆ ಊಟ ಇಲ್ಲ, ಮನೆಯಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಟಿವಿ. ಅಂದ್ರೆ ಏನೇ ಇರ್ಲಿ, ಮನೆಯಲ್ಲಿ ಬಂದಂಗೆ ಚೆನ್ನಾಗೈತೆ ಅಂದಂಗೆ ಅಲ್ಲಿ ಹೋಗ್ಬಿಟ್ಟು ಏನನ್ಬೇಕು, ಚೆನ್ನಾಗೈತೆ ಟಿವಿ ಅವ್ರ ಮನೆಯಲ್ಲಿ ಅನ್ಬೇಕು ತಾನೆ. ಇಲ್ಲಿ ಚೆನ್ನಾಗೈತೆ ಅಂದ್ಬಿಟ್ಟು ಅಲ್ಲೋಗಿ ಕುಲ್ಕೊಳೋದು ಯಾಕೆ ಅಲ್ವಾ? ಅದಕ್ಕೆ ನೋಡಿ, ಅದಕ್ಕೆ ಯೋಬನ ಹೇಳ್ತಾ ಇದ್ದಾನೆ, ಏನಪ್ಪ ನಾನು ಕಷ್ಟದಲ್ಲಿದ್ದೀನಿ, ರೋಗದಲ್ಲಿದ್ದೀನಿ, ಎಲ್ಲ ಕಳ್ಕೊಂಡಿದ್ದೀನಿ, ನೀವು ಬಂದು ಏನು ಹೇಳ್ಬೇಕು? ಅಯ್ಯೋ ಪಾಪ ಏನಪ್ಪ ಹಿಂಗ ಆಗೋಯ್ತು, ದೇವ್ರು ಒಳ್ಳೇದು ಮಾಡ್ಲಿ ಅಪ್ಪ ನಿಮಗೆ ಅನ್ಬೇಕು ಹೊರತು, ಇವ್ರು ಬಂದ್ಬಿಟ್ಟು ಏನಂತ ಇದ್ದಾರೆ, ನೀನೇನೋ ತಪ್ಪು ಮಾಡಿದೀಯಾ, ಅದಕ್ಕೆ ನಿನಗೆ ಈ ರೀತಿ ಆಗ್ತಾ ಇದೆ. ಇನ್ನೊಂದು, ಅವನ ಹೆಂಡತಿ ಅರ್ಥ ಮಾಡಿಕೊಳ್ಳಬೇಕಾದವಳೆ ಬಂದ್ಬಿಟ್ಟು ಆಕೆ ಏನಂತಂದ್ರೆ ಗೊತ್ತಾ, ಈಗಲಾದರೂ ನೀನು ದೇವರನ್ನ ದೂಷಣೆ ಮಾಡಿ ಬಿಟ್ಬಿಡು. ಏನ್ ಮಾಡ್ಬಿಡು? ಚರ್ಚ್ಗೆ ಹೋಗೋರಿಗೆಲ್ಲ ಕೆಲವ್ರು ಏನ್ ಹೇಳ್ತಾರೆ ಗೊತ್ತಾ, ಇಷ್ಟು ದಿನ ನೀನು ಚರ್ಚ್ಗೆ ಹೋಗ್ತೀಯ, ಏನು ಒಳ್ಳೇದಾಗೈತಿ ನಿನಗೆ, ಬಿಟ್ಬಿಡು ಅಲ್ವಾ? ಯೇಸು ಸ್ವಾಮಿ ನಂಬಿದ್ದೀಯಾ, ಏನು ಒಳ್ಳೇದಾಗೈತೆ, ಬಿಟ್ಬಿಡು ಅಲ್ವಾ? ಹಾಗಾದ್ರೆ ನಾವು ದೇವರನ್ನ ನಂಬಿರೋದು ನಂಬಿದ ತಕ್ಷಣ ಎಲ್ಲ ಸಿಗುತ್ತೆ ಅಂತಲ್ಲ. ದೇವರ ವಾಕ್ಯ ನಾನು ಹೇಳುತ್ತೇನೆ, ದೇವರು ಹೇಳ್ತಾನೆ, ನಾನು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಅವರ ಮಕ್ಕಳನ್ನು, ನಿಮ್ಮ ಸಂತಾನವನ್ನು ನಾನು ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯಾ. ದೇವರು ಮೂಗಿಗೆ ತುಪ್ಪ ಸುರಿದಂಗೆ ಆಶೀರ್ವಾದ ಕೊಡಲ್ಲ. ಮೂಗಿಗೆ ತುಪ್ಪ ಸುರಿತಲ್ಲ ಕೆಲವು ಸರಿ ಸೋಕ್ಸೋದು, ತುಪ್ಪ ತಿಂದವ್ರು ಇವ್ರು ನೋಡು ಅನ್ನೋ ತರ. ದೇವರು ಆ ರೀತಿ ಆಶೀರ್ವಾದ ಮಾಡಲ್ಲ. ದೇವರು ಹೇಳ್ತಾನೆ, ನಾನು ನಿಮ್ಮ ತಲೆಮಾರುಗಳನ್ನ ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಬಟ್ ದೇವರು ಸುಳ್ಳುಗಾರನಲ್ಲ. ಸ್ವಲ್ಪ ಈಗ ಕೊಟ್ಬಿಟ್ಟು ಆಮೇಲೆ ಬಚ್ಚಿಟ್ಕೊಳ್ಳೋ ದೇವರಲ್ಲ ಆತನು. ಆತನು ಹೇಳ್ತಾನೆ, ನಾನು ನಿನಗೆ ಮಾತ್ರ ಅಲ್ಲ, ನಿನ್ನ ಮಕ್ಕಳಿಗೂ, ಅವರ ಮಕ್ಕಳಿಗೂ, ನಿಮ್ಮ ಮೊಮ್ಮಕ್ಕಳಿಗೂ, ಅವರ ಮಕ್ಕಳಿಗೂ ಹೀಗೆ ಆಶೀರ್ವಾದವನ್ನು ಕೊಡುತ್ತಾ ಹೋಗುತ್ತೇನೆ. ಯಾವ ಆಶೀರ್ವಾದ ಬೇಕು? ಇವಾಗ ಹೊಟ್ಟೆ ತುಂಬ ಊಟ ಕೊಟ್ಬಿಟ್ಟು ಆಮೇಲೆ ನಿಮ್ಮನ್ನ ಬಿಟ್ಬಿಡೋದು ಬೇಕಾ? ಇಲ್ಲ ಯಾವಾಗಲೂ ಊಟ ಕೊಡೋದು ಬೇಕಾ? ಒಂದ್ ದಿವಸ ನಿಮ್ಮನ್ನ ಕರೆದ್ಬಿಟ್ಟು ಒಳ್ಳೆ ಮಟನ್ ಊಟ, ಏನು ವೆರೈಟಿ ಹಾಕಿ ಊಟ ಕೊಡಿಸ್ಬಿಟ್ಟು ಹೋಗಪ್ಪ ಅಂದಾಗ ನಾವೇನು ಹೇಳ್ಕೊಂತೀವಿ ಗೊತ್ತಾ, ಅವರು ನನಗೆ ಎಂತ ಊಟ ಕೊಟ್ರು ಗೊತ್ತಾ, ಎಂತ ಊಟ ಕೊಟ್ರು ಗೊತ್ತಾ, ಓ ಮಟನ್ನು, ಚಿಕನ್ನು, ಬಿರಿಯಾನಿ, ಓ ಅದು ಇದು ಎಲ್ಲ ಕೊಟ್ರು. ಒಂದು ದಿವಸ ಕೊಟ್ರು, ತುಂಬಾ ಹೊಗಳ್ತೀವಿ. ಆದ್ರೆ ಕೆಲವರು ನಮ್ಮ ಮನೆಯಲ್ಲಿ ಇಲ್ಲ ನಮಗೆ ಬೇಕಾದವರು ಪಾಪ ದಿನ ಸೊಪ್ಸಾರು, ಮುದ್ದೆ, ಚಪಾತಿ ಕೊಡ್ತಾ ಇರ್ತಾರೆ. ಯಾರ ಮೇಲೂ ಒಂದು ದಿವಸ ನಿಮಗೆ ಪರಮಾನಂದವಾದ ಮೃಷ್ಟಾನ್ನ ಭೋಜನ ಕೊಟ್ಟವರು, ಇಲ್ಲ ಪ್ರತಿನಿತ್ಯ ನಿಮ್ಮ ಹೊಟ್ಟೆ ತುಂಬಿಸಿ ನಿಮ್ಮನ್ನ ಬದುಕಿಸಿದವರು ಯಾರು ಮುಖ್ಯ? ಆದ್ರೆ ನಾವು ಇವನ್ ಜ್ಞಾಪಕ ಇಟ್ಕೊಳ್ಳಲ್ಲ. ಪ್ರತಿದಿನ ಏನ್ ಕೊಟ್ಟವ್ರೆ, ಯಾವಾಗಲೂ ಅದೇ ಸಾರೆ, ಯಾವಾಗ ನೋಡಿದ್ರು ಮನೆಯಲ್ಲಿ ಅದೇ ಸಾರೆ ಮಾಡ್ತಾರೆ, ಯಾವಾಗ ನೋಡಿದ್ರು ಅದೇ ಊಟ. ಹಂಗ ಅನ್ಕೋಬಾರ್ದು. ಯಾಕೆಂದ್ರೆ ಪ್ರತಿದಿನ ನಮ್ಮನ್ನ ಪೋಷಣೆ ಮಾಡೋದು ಮುಖ್ಯವೇ ಹೊರತು ಒಂದು ದಿವಸ ನಮಗೆ ದೊಡ್ಡ ಊಟ ಕೊಡೋದು ಮುಖ್ಯ ಅಲ್ಲ. ಅದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಒಂದ್ ದಿವಸ ಒಂದು ವೇಳೆ ರಮೇಶ್ ಪಾಸ್ಟರ್ ಬಂದು ಒಳ್ಳೆ ಪ್ರಸಂಗ ಮಾಡಿ ನಾನು ಹೊರಟೋಗ್ಬೋದು, ನಾನು ಮುಖ್ಯ ಅಲ್ಲ, ದಿನಾ ಊಟ ಕೊಡೋ ಪಾಸ್ಟರ್ ಮುಖ್ಯ. ಓಕೆನಾ? ಇಲ್ಲಪ್ಪ ರಮೇಶ್ ಪಾಸ್ಟ್ರು ಒಳ್ಳೆ ವಾಕ್ಯ ಹೇಳಿದ್ರಪ್ಪ, ಹೌದು ರಮೇಶ್ ಪಾಸ್ಟ್ರು ಮುಷ್ಟಾನ್ನ ಭೋಜನ ಕೊಟ್ಟು ಹೋಗ್ತಾರೆ, ಆದ್ರೆ ದಿನ ಊಟ ಕೊಡೋರು ಯಾರು ಮುಖ್ಯ? ದಿನ ಊಟ. ಹೌದು, ಯೂಟ್ಯೂಬಲ್ಲಿ ಪ್ರತಿನಿತ್ಯ ಕೊಡ್ತೀವಿ, ಅದು ಬಹಳ ಮುಖ್ಯ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ,
ಪ್ರತಿದಿನ ವಾಕ್ಯ ಮಿಸ್ಸೇ ಮಾಡ್ಕೋಬಾರ್ದು, ಬಿಡಲೇಬಾರ್ದು. ಏನೋ ತುಂಬಾ ಟೈಮ್ ಇಲ್ಲ, ಏನೋ ಆಗೋದೇ ಇಲ್ಲ ಅಂದ್ರೆ ಅವಾಗ ಬಿಡ್ರಿ. ಇಲ್ಲದೆ ಹೋದರೆ ಪ್ರತಿನಿತ್ಯ ದಯಮಾಡಿ ಸ್ವಲ್ಪ ವಾಕ್ಯನ ಕೇಳಿಸ್ಕೊಳ್ಳಿ. ಯಾವುದೇ ಪಾಸ್ಟರ್ದು ನೀವು ಕೇಳಿಸ್ಕೊಳ್ಳಿ, ನನಗೆ ಅಭ್ಯಂತರ ಇಲ್ಲ. ಆದರೆ ಕೇಳಿಸ್ಕೊಳ್ಳೋದು ಮಾತ್ರ ಬಿಡಬೇಡ್ರಿ. ಯಾಕೆಂದ್ರೆ ಅದು ಊಟ ಇದ್ದಂಗೆ. ನಮ್ಮ ಹೊಟ್ಟೆಗೆ ಊಟ ಹೇಗೋ ಆತ್ಮಕ್ಕೆ ಅದೇ ರೀತಿಯಲ್ಲಿ ಊಟ. ಈಗ ನಾವು ನೋಡ್ತಾ ಇದ್ದೀವಿ, ವಾಕ್ಯವನ್ನ ಗಮನಿಸಿ. ಯೋಬನ ಗ್ರಂಥ 21ನೇ ಅಧ್ಯಾಯ 34ನೇ ವಚನದಲ್ಲಿ, ನೀವು ನನಗೆ ಮಾಡುವ ಆದರಣೆಯು ಎಷ್ಟು ವ್ಯರ್ಥವಾಗಿದೆ, ನಿಮ್ಮ ಉತ್ತರಗಳಲ್ಲಿ ಉಳಿದಿರುವುದು ಮಿತ್ರದ್ರೋಹವೇ. ನಿಮ್ಮ ಉತ್ತರಗಳಲ್ಲಿ ಉಳಿದಿರುವುದು ಮಿತ್ರದ್ರೋಹವೇ. ನೀವು ಹೇಳೋದೆಲ್ಲ ಮುಂದ್ಗಡೆ ಆದರಣೆ, ಹಿಂದ್ಗಡೆ ಎಲ್ಲ ಮಿತ್ರದ್ರೋಹ. ನೋಡಿ, ಯೋಬನ ಹೇಳ್ತಾ ಇದ್ದಾನೆ, ನೀವೆಲ್ಲ ಮಾಡೋದು ನನಗೆ ಆ ರೀತಿಯಾಗಿದೆ, ಆದರಣೆ ಎಲ್ಲ ನನಗೆ ಬೇಸರವನ್ನು ಹುಟ್ಟಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಬೈಬಲಲ್ಲಿ ಅನೇಕರು ದುಃಖಿಸಲ್ಪಟ್ಟಿದ್ದಾರೆ, ಕೈ ಬಿಡಲ್ಪಟ್ಟಿದ್ದಾರೆ. ಆದರೂ ಕೂಡ ಅವರು ದೇವರನ್ನ ಬಿಡಲಿಲ್ಲ. ನಾವು ಕೆಲವು ಸಾರಿ ಏನ್ ಮಾಡ್ತೀವಿ ಗೊತ್ತಾ? ಯಾರೋ ಏನೋ ನೋವು ಕೊಟ್ರು ಅಂತ ದೇವರ ಮೇಲೆ ಕೋಪ ಮಾಡ್ಕೊಳ್ತೀವಿ ಅಲ್ವಾ? ಗಂಡ ತಪ್ಪು ಮಾಡಿದ್ರು ದೇವರ ಮೇಲೆ ಕೋಪ ಮಾಡ್ಕೊಳ್ಳೋದು, ಹೆಂಡತಿ ತಪ್ಪು ಮಾಡಿದ್ರು ದೇವರ ಮೇಲೆ ಕೋಪ ಮಾಡ್ಕೊಳ್ಳೋದು, ಪಾಸ್ಟರ್ ತಪ್ಪು ಮಾಡಿದ್ರು ದೇವರ ಮೇಲೆ ಕೋಪ ಮಾಡ್ಕೊಳ್ಳೋದು, ಕೆಲಸದ ಹತ್ರ ಏನಾದ್ರು ತೊಂದರೆ ಆದ್ರೂ ದೇವರ ಮೇಲೆ ಕೋಪ ಮಾಡ್ಕೊಳ್ಳೋದು. ಹೌದಾ? ಹಂಗೇನಾ? ಕೆಲಸ ಹಂಗೆ ಕೆಲವು ಮಾಡೋದು. ಇವತ್ತು ನನಗೆ ಮನಸ್ಸೇ ಸರಿ ಇಲ್ಲ, ಕೆಲಸದಲ್ಲಿ ಬೈದ್ಬಿಟ್ರು, ಅದಕ್ಕೆ ನಾನು ಇವತ್ತು ವಿಡಿಯೋ ನೋಡಲ್ಲ, ಇವತ್ತು ನಾನು ಪ್ರೇಯರ್ ಮಾಡಲ್ಲ. ಕೆಲಸದ ಬೈದಿದ್ದಕ್ಕೂ ದೇವರಿಗೆ ಪ್ರಾರ್ಥನೆ ಮಾಡದೇ ಇರೋದಕ್ಕೂ ಸಂಬಂಧ ಏನು? ಸಮಾಧಾನ ಇಲ್ಲ, ಅದಕ್ಕೆ ನಾನು ಪ್ರೇಯರ್ ಮಾಡಲ್ಲ. ನೋಡಿ, ಎಲ್ಲೇ ತೊಂದರೆ ಆದ್ರೂ ನಾನು ಪ್ರೇಯರ್ ಮಾಡಲ್ಲ, ನಾನು ಚರ್ಚ್ಗೆ ಹೋಗಲ್ಲ. ಯಾಕೆ? ಎಲ್ಲದಕ್ಕೂ ಚರ್ಚ್ಗೆ ಹೋಗಲ್ಲ, ನಾನು ಆಲಯಕ್ಕೆ ಹೋಗಲ್ಲ, ಪ್ರಾರ್ಥನೆ ಮಾಡಲ್ಲ, ವಾಕ್ಯ ಓದಲ್ಲ, ಎಲ್ಲದಕ್ಕೂ ಇದೇನು ಕಾರಣ? ದೇವರೊಂದಿಗಿನ ಸಂಬಂಧ ನಾವು ಯಾವತ್ತಿಗೂ ಬಿಡಬಾರದು. ಯಾರು ಏನೇ ಅನ್ನಲಿ, ಯಾರು ಹೇಗೇ ಇರಲಿ, ದೇವರೊಂದಿಗಿನ ನಮ್ಮ ಸಂಬಂಧ ಬಿಟ್ಟು ಕೊಡಲೇಬಾರದು. ಬಿಟ್ಕೊಡ್ತೀರಾ? ಬಿಟ್ಕೊಡ್ಬಾರ್ದು. ಅದಕ್ಕೆ ದೇವರೊಟ್ಟಿಗೆ ನಾವೇನ್ ಮಾಡ್ಬೇಕು? ಸಮಯವನ್ನ ಕಳೆಯಬೇಕು. ನೋಡಿ, ದಾವೀದನು ಆ ರೀತಿಯಾಗಿ ತನ್ನನ್ನ ಯಾರೂ ಆದರಣೆ ಮಾಡಕ್ಕಿಲ್ಲದೆ ಇದ್ದಾಗ ದೇವರೇ ನನಗೆ ಆದರಣೆ ಅಂದನು. ಯೋಬನು ಅಷ್ಟೇನೆ, ನನ್ನ ಸ್ನೇಹಿತರಿಲ್ಲ, ನನ್ನ ಹೆಂಡತಿ ಇಲ್ಲ, ಆದರೆ ಅವನು ಹೇಳ್ತಾನೆ ನನಗೆ ದೇವರೇ ಆದರಣೆ. ಇನ್ನೊಬ್ಬರು ಕುರಿತಾಗಿ ನೋಡುವಾಗ ಯೇಸು ಸ್ವಾಮಿ ಆತನು ಎಷ್ಟೋ ಜನಕ್ಕೆ ಊಟ ಕೊಟ್ಟ, ಎಷ್ಟೋ ಜನಕ್ಕೆ ಸೌಖ್ಯ ಮಾಡಿದ, ಎಷ್ಟೋ ಜನರಿಗೆ ಬೋಧನೆ ಮಾಡಿದ. ಆದರೆ ಯೇಸು ಸ್ವಾಮಿನ ಹಿಡ್ಕೊಂಡಾಗ ಯಾರೂ ಜೊತೆಯಲ್ಲಿಲ್ಲ. ಯಾರೂ ಜೊತೆಯಲ್ಲಿ ಯೇಸು ಸ್ವಾಮಿ ಶಿಷ್ಯರಿಲ್ಲ, ಭಕ್ತರಿಲ್ಲ, ಸ್ನೇಹಿತರಿಲ್ಲ, ಒಬ್ಬರಿದ್ದಾರೆ. ಅವರೊಬ್ಬರೇ ಇದ್ದಾರೆ. ರಾತ್ರಿ ಎಲ್ಲ ಆತನನ್ನು ಹಿಂಸೆ ಪಡಿಸ್ತಾ ಇದ್ರೆ ಯಾರೂ ಜೊತೆಯಲ್ಲಿಲ್ಲ. ಒಬ್ಬನು ಮಾತ್ರ ದೂರದಿಂದ ನೋಡಕ್ ಬಂದವನೇ. ದೂರದಿಂದ ನೋಡಕ್ ಬಂದವನು ಯಾರು? ಪೇತ್ರ. ಏನೋ ಯೇಸುಗೆ ಏನ್ ಮಾಡ್ತಾರೋ ನೋಡೋಣ, ಏನಾದ್ರು ಹೊಡಿತಾರೇನೋ, ಏನಾದ್ರು ಹಿಂಸೆ ಮಾಡ್ತಾರೇನೋ ನೋಡೋಣ ಅಂತ ಎಲ್ಲಿಂದ ಬರ್ತಾವನು? ಹತ್ರಕ್ಕೆ ಬರಲಿಲ್ಲ, ದೂರದಿಂದ ಬಂದು ಅಲ್ಲಲ್ಲಿ ಕುತ್ಕೊಂಡು ನಾನು ಕಾಣಿಸ್ಬಾರ್ದು ಅಂತ. ಆದರೂ 3 ಸಾರಿ ಅವನ್ನ ಕೇಳಿಬಿಟ್ರು, ಏನಪ್ಪ ನೀನು ಅವ್ರ ಕಡೆ ಬರ್ತಾನೆ? ಇಲ್ಲಪ್ಪ, ನನಗೂ ಆತನಿಗೇನು ಸಂಬಂಧನೇ ಇಲ್ಲಪ್ಪ ಅಂದ್ಬಿಟ್ಟ. ಅದರ ಅರ್ಥ ಯೇಸು ಸ್ವಾಮಿ ತಾನು ಒಂಟಿಗನಾಗೋಗ್ಬಿಟ್ಟ. ನೋಡಿದ್ರ? ಆದರೂ ಯೇಸು ಸ್ವಾಮಿ, ದೇವರೇ ನನಗೆ ಯಾರು ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ, ಸಾಕ್ಬಿಡು ಅಂತ ಅಂದ್ಕೊಂಡ್ಲಿಲ್ಲ. ಬದಲಾಗಿ ತನ್ನ ಕೆಲಸವನ್ನ ತಾನು ಮಾಡಿ ಮುಗಿಸಿದ. ಇವತ್ತು ನನ್ನ ಪ್ರಿಯ ದೇವಜನರೇ, ನಿಮ್ಮ ನನ್ನ ಜೀವಿತದಲ್ಲಿ ಎಲ್ಲರೂ ಕೈ ಬಿಡಬಹುದು, ಆದರೆ ದೇವರ ಮೇಲಿನ ನಂಬಿಕೆ, ಭಕ್ತಿಯನ್ನ ಬಿಡಬಾರದು. ಏನೇ ಆಗೋಗಲಿ, ಉಸಿರಿರೋ ತನಕ, ಪ್ರಾಣ ಇರೋ ತನಕ ನಾನು ಯೇಸುವಿಗೋಸ್ಕರ. ಆತನೇ ನನ್ನ ಜೀವ. ಒಂದು ಉದಾಹರಣೆ ಹೇಳ್ತಾರೆ, ಆನೆ ಸತ್ತರೂ 1000, ಬದುಕಿದ್ರೂ 1000. ನಾವು ಅಷ್ಟೇನೆ, ಇಲ್ಲಿ ಬದುಕಿದ್ರೂ ಸತ್ತರೂ ಕೂಡ ನಮಗೆ ದೇವರ ಹತ್ರ ಒಂದು ಮರ್ಯಾದೆ ಇದೆ. ಅಯ್ಯೋಯ್ಯೋ ಇಲ್ಲಿ ಏನ್ ಮಾಡಿಬಿಡ್ತಾರೋ ಜನ, ಹೇಗಾಗ್ಬಿಡ್ತದೋ, ಅದಕ್ಕೆ ನಾನು ದೇವರನ್ನ ಬಿಟ್ಬಿಡ್ತೀನಿ. ಇಲ್ಲ, ನಾವು ಬದುಕಿದ್ರು ಸತ್ತರು, ಪೌಲ ಹೇಳ್ತಾನೆ, ನಾನು ಬದುಕಿದರು ಸತ್ತರು ಕ್ರಿಸ್ತನಿಗಾಗಿಯೇ. ಹಾಲೆಲೂಯ.
ಇವತ್ತು ನಾವು ಹೇಗನ್ಬೇಕು ಗೊತ್ತಾ? ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳದೆ ಹೋದ್ರು, ಯಾರು ಪ್ರೀತಿ ಮಾಡದೆ ಹೋದ್ರು, ಯಾರು ನನಗೇನೇ ತೊಂದರೆ ಕೊಟ್ಟರು, ಹಿಂಸೆ ಕೊಟ್ಟರು, ನೋವು ಕೊಟ್ಟರು, ಕೈ ಬಿಟ್ಟರು, ನಾನು ಯೇಸುವನ್ನ ಕೈ ಬಿಡೋದಿಲ್ಲ. ಯಾಕೆಂದ್ರೆ ಆತನು ನಿಮ್ಮನ್ನು ನನ್ನನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಆದ್ರಿಂದ ದೇವಜನವೇ ಅರ್ಥ ಮಾಡಿಕೊಳ್ಳಿ, ಯೇಸುವಿನ ಪ್ರೀತಿಯನ್ನು ರುಚಿಸಿ ನೋಡ್ರಿ. ನಿಮಗೆ ಎಷ್ಟು ಸಂತೋಷ ಬರುತ್ತಂದ್ರೆ, ಸಮಾಧಾನ ಬರುತ್ತಂದ್ರೆ, ಈ ದಾವೀದನ ಹಾಗೆ, ಯೋಬನ ಹಾಗೆ, ಏಸಪ್ಪನ ಹಾಗೆ ನಿಮಗೂ ಯಾರೇ ಕೈ ಬಿಟ್ಟರು ಕೂಡ ನಿಮಗೆ ನೋವಾಗಲ್ಲ. ಯಾಕೆಂದ್ರೆ ದೇವರು ನಿಮ್ಮ ಜೊತೆಗಾರನಾಗಿರುತ್ತಾರೆ, ದೇವರು ನಿಮ್ಮನ್ನ ಸಾಂತ್ವನ ಮಾಡ್ತಾರೆ. ಅದು ಆಗ್ಬೇಕಾದ್ರೆ ಯಾವಾಗಲೂ ಬಿರಿಯಾನಿ ತಿಂದಂಗಲ್ಲ, ಪ್ರತಿದಿನ ಊಟ ತಿಂದಂಗೆ ದೇವರೊಟ್ಟಿಗೆ ಸಂಬಂಧವನ್ನ ಬೆಳೆಸ್ಕೋಬೇಕು. ಒಂದು ದಿವಸ ಕೂಡ ನಾನು ಉಸಿರಾಡದೆ ಇರ್ತೀನಿ ಅನ್ನಕ್ಕಾಗುತ್ತಾ? ಆಗುತ್ತಾ? ಉಸಿರಾಡದೆ ನಾವು ಉಸಿರಾಡಲ್ಲ ಅನ್ನಕ್ಕಾಗುತ್ತಾ? ಹಾಗೆ ದೇವರಿಲ್ಲದೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ಪ್ರತಿನಿತ್ಯ, ಅಪ್ಪ ನಾನು ಬದುಕಿರುವುದು ನಿನಗಾಗಿ, ನೀನೇ ನನಗೆ ಆಧರಣೆಯು, ನೀನೇ ನನಗೆ ಎಲ್ಲವೂ. ಅದಕ್ಕೆ ದಾವೀದನಂತ ಹೇಳಬೇಕು, ನನ್ನ ಮನವೇ ಕರ್ತನನ್ನೇ ನಂಬಿ ಶಾಂತವಾಗಿರು. ಏನಾಗಿರು? ಶಾಂತವಾಗಿರು, ಕಳವಳಗೊಳ್ಳಬೇಡ, ಅಧೈರ್ಯ ಪಡಬೇಡ ಎಂದು ದೇವರ ವಾಕ್ಯ ಹೇಳುತ್ತದೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿಯ ಸಮ್ಮುಖದಲ್ಲಿ ಈ ವಾಕ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳೋಣ. ದೇವಭಕ್ತರೇ, ದೇವರು ನಮಗೆ ನೆನಪು ಮಾಡಿ ಹೇಳುತ್ತಾ ಇದ್ದಾರೆ, ಮಕ್ಕಳೇ, ಈ ಘಟನೆಗಳ ಮೂಲಕವಾಗಿ ನಿಮ್ಮನ್ನು ಅನೇಕರು ಕೈ ಬಿಡಬಹುದು. ಹೆತ್ತವರು ಕೈ ಬಿಡಬಹುದು, ಹುಟ್ಟಿದ ಮನೆ, ತವರು ಮನೆ, ಗಂಡನ ಮನೆ, ಮಕ್ಕಳು, ಹೆತ್ತವರು, ಒತ್ತವರು, ಬೇಕಾದವರು ಎಲ್ಲರೂ ನಿನ್ನನ್ನು ಕೈ ಬಿಡಬಹುದು. ಆದರೆ ನೀವು ನಿಮಗೆ ಹೇಳಬೇಕು, ನನ್ನ ಮನವೇ ಭಯಪಡಬೇಡ, ನಿನ್ನನ್ನು ಹುಟ್ಟಿಸಿದವನು, ನಿನ್ನ ಸೃಷ್ಟಿಕರ್ತನು, ನಿನ್ನನ್ನು ಪರಾಂಬರಿಸುವವನು ಇದ್ದಾನೆ. ಆತನು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ದಾವೀದನು ಹೇಳುತ್ತಾನೆ, ನನ್ನ ಮನವೇ ಕರ್ತನನ್ನೇ ನಂಬಿ ಶಾಂತವಾಗಿರು, ಯಾವುದಕ್ಕೂ ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳಬೇಡ, ಚಿಂತಿಸಬೇಡ. ಓ ಸ್ತೋತ್ರಪ್ಪ. ಈ ವಾಕ್ಯವನ್ನು ಆಲಿಸಿರುವ ದೇವಜನರು ಇವತ್ತಿನಿಂದ ಯಾರಾದರೂ ತಮಗೆ ವಿರೋಧವಾಗಿ ಮಾತಾಡಿದರು, ಯೋಬನ ಹೆಂಡತಿ ತರ, ಯೋಬನ ಸ್ನೇಹಿತರ ತರ, ಒಂದು ವೇಳೆ ಯೇಸುವೆ ನಿಮ್ಮ ಹಾಗೆ ನಿಮ್ಮ ಶಿಷ್ಯರು ನಿಮ್ಮನ್ನು ಬಿಟ್ಟು ಓಡಿ ಹೋದ ಹಾಗೆ ನಮ್ಮನ್ನು ಯಾರು ತೊರೆದರು, ಪರಿಸ್ಥಿತಿಗಳು ಬಹಳ ಕಠಿಣವಾದರು, ನೋವುಗಳಾದರೂ ನಿಮ್ಮನ್ನು ಬಿಟ್ಟು ನಾವು ಹಿಂಜರಿಯುವುದಿಲ್ಲಪ್ಪ. ಯಾಕೆಂದರೆ ನೀನು ನಮ್ಮನ್ನು ಅಲ್ಲೇ ಬಿಡುವ ದೇವರಲ್ಲ, ನಮ್ಮನ್ನು ಬಿಡುಗಡೆ ಮಾಡುವ ದೇವರು. ದಾವೀದನನ್ನ ಕುರುಬನಿಂದ ಅರಸನನ್ನಾಗಿ ಮಾಡಿದಿ, ಯೋಬನನ್ನ 2ರಷ್ಟು ಆಶೀರ್ವಾದ ಮಾಡಿದಿ. ಯೇಸುವೆ, ನೀವು ಶಿಲುಬೆಯಿಂದ ಮಹಿಮಾ ಸ್ಥಾನಕ್ಕೆ ಏರಿ ಹೋದಿರಿ. ಕೆಲವು ಸಾರಿ ಕೈ ಬಿಟ್ಟರೂ ಕೂಡ ಕೊನೆಗೆ ನೀವು ನಮ್ಮನ್ನು ಕೈ ಬಿಡುವ ದೇವರಲ್ಲ, ನಮ್ಮನ್ನು ಉನ್ನತಿಗೆ ತರುವ ದೇವರು, ಆಶೀರ್ವದಿಸುವ ದೇವರು. ನಿಮ್ಮನ್ನೇ ನಂಬಿದವರನ್ನ ನೀನೆಂದಿಗೂ ಆಶಾಭಂಗಪಡಿಸುವುದಿಲ್ಲ. ಓ ದೇವ, ಈ ವಾಕ್ಯವನ್ನು ಕೇಳಿದ ಪ್ರತಿ ಸಹೋದರಿ ಸಹೋದರನು ಅವರ ಕುಟುಂಬದಲ್ಲಿ ಶಾಂತಿಯನ್ನು ಏರ್ಪಡಿಸಲಿ. ಅವರ ಮನೆ ಒಂದು ದೇವಾಲಯದ ತರ ಇರಲಿಯಪ್ಪ. ಜಗಳಗಳು, ಮನಸ್ತಾಪಗಳು, ಕೋಪಗಳು, ದ್ವೇಷಗಳು, ಅಸೂಯೆಗಳು, ಕೆಟ್ಟತನಗಳು, ಓ ಭಯಗಳು, ಆತಂಕಗಳು, ಸೈತಾನನ ಕೃತ್ಯಗಳು ಯಾವುದೋ ಅವರ ಮನೆಯಲ್ಲಿ ಇರಬಾರದು. ಬದಲಾಗಿ ಅವರ ಮನೆಯು ಶಾಂತಿ ನಿವಾಸವಾಗಬೇಕು, ಸಮಾಧಾನದ ನಿಲಯವಾಗಬೇಕು. ಯಾವುದು ಕೂಡ ಮನೆಯೊಳಕ್ಕೆ ಬರಬಾರದು. ಮನೆ ಹೊರಗಡೆ ಚಪ್ಪಲಿ ಬಿಟ್ಟ ಹಾಗೆ ಕೆಟ್ಟದ್ದನ್ನು, ಕೋಪವನ್ನು, ನೋವನ್ನು, ಅಸಹನೆಯನ್ನು ಆಚೆ ಬಿಟ್ಟು ಬಂದು ಮನೆಯಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿಯಿಂದ ಇರಬೇಕಪ್ಪ. ನೀವು ತಾನೇ ವಾಕ್ಯದಿಂದ ಮಾತನಾಡಿದ್ದೀರೆಂದು ನಂಬುತ್ತಾ ಇದ್ದೇವೆ. ಈ ವಾಕ್ಯದ ಆಧರಣೆಯು ಇವನ್ನ ಧೈರ್ಯಪಡಿಸಲಿ. ನೀನೆಂದಿಗೂ ನಮ್ಮನ್ನು ತೊರೆಯುವುದಿಲ್ಲ, ಮರೆಯುವುದಿಲ್ಲ, ನಮಗೆ ಸಹಾಯ ಮಾಡುತ್ತಿ ಎಂದು ನಂಬಿ ನಿಮ್ಮನ್ನೇ ಅನುಸರಿಸುವುದಕ್ಕೆ ಕೃಪೆ ತೋರಿಸಬೇಕೆಂಬುದಾಗಿ ನಮ್ಮ ಮೊರೆಗಳನ್ನು ಆಲಿಸಿದ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತಾ, ನಮ್ಮ ರಕ್ಷಕನು ಕರ್ತನ ಒಡೆಯನ ಕ್ರಿಸ್ತನಾದಂತ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.